ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ಸ್ಕೊಂಡಿದ್ದಂತಹ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಏನಿದೆ, ಆ ಪಕ್ಷ ಸರ್ಕಾರ ರಚನೆ ಮಾಡೋಕ್ಕೆ ಮುಂದಾಗಿತ್ತು ಚುನಾವಣಾ ಫಲಿತಾಂಶದ ನಂತರ. ಆದರೆ ತಮಿಳುನಾಡಿನ ಗವರ್ನರ್ ಏನಿದ್ದಾರೆ ರಾಜೇಂದ್ರ ಅರ್ಲೇಕರ್ ಅವರು ಫಸ್ಟ್ಗೆ ನೀವು ಮೆಜಾರಿಟಿ ಪ್ರೂವ್ ಮಾಡಿ, ಅದಾದ ಮೇಲೆ ನಿಮ್ಗೆ ಸರ್ಕಾರ ರಚನೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಅರ್ಧಕ್ಕರ್ಧ MLAಗಳು ರೆಸಾರ್ಟ್ ಪಾಲಾಗಿದ್ದಾರೆ. ಈ ಎಲ್ಲ ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹಿರಿಯ ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು, ಹಾಗೆ ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರಾಗಿರುವಂತಹ ದಿನೇಶ್ ಅಮೀನ್ಮಟ್ಟು ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಏನಿದೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂಥದ್ದು. ಅದೇ ಟಿವಿಕೆ ಪಕ್ಷದ ದಳಪತಿ ವಿಜಯ್ ಅವರು ಅಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಮುಂದಾದರೆ ರಾಜ್ಯಪಾಲರು ಅವಕಾಶ ಕೊಡ್ತಾ ಇಲ್ಲ, ಮೆಜಾರಿಟಿನ ಪ್ರೂವ್ ಮಾಡಿ ಮೊದಲು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಗೌರ್ಮೆಂಟ್ ಫಾರ್ಮೇಷನ್ ಮಾಡುವ ಒಂದು ಜವಾಬ್ದಾರಿ ಸಂವಿಧಾನದ 164(1) ಪ್ರಕಾರ ಗವರ್ನರ್ದು ಒಂದು ಪ್ರೊವಿಗೇಟಿವ್ ಇದೆ. ಇದರ ಬಗ್ಗೆ ಗವರ್ನರ್ ರೋಲ್ ಬಗ್ಗೆ ಭಾಳ ದಿನಗಳಿಂದ, ಅಂದರೆ ಸಂವಿಧಾನ ಅನುಷ್ಠಾನಕ್ಕೆ ಬಂದ ದಿನದಿಂದ ಅದರ ನಂತರ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಭಾಳ ಸಂದರ್ಭದಲ್ಲಿ ವಿವಾದಗಳಾಗಿದೆ. ಹಿಂದೆ ಎಲ್ಲ 356 ಆರ್ಟಿಕಲ್ 356 ಹೇರಿಕೆಯ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾಯಿದೆ. ಗವರ್ನರನ್ನು ಒಂದು ಟೂಲ್ ಆಗಿ ಬಳಸಿ ಕೇಂದ್ರದಲ್ಲಿ ಆಡಳಿತ ಇರುವವರು ರಾಜ್ಯ ಸರ್ಕಾರಗಳನ್ನು ಕಿತ್ತೊಗಿತಾ ಇದ್ರು. ಅದರ ನಂತರ 1983 ಸರ್ಕಾರಿಯ ಕಮಿಷನ್ ನೇಮಕ ಆಯಿತು, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ. ಅನಂತರ ಒಂದು ಪುಣೆಚಿ ಕಮಿಷನ್ ಅಂತಾಯಿತು. 2000 ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಷನ್ ಮಾಡಿದರು. ಇವರೆಲ್ಲರೂ, ಈ ಎಲ್ಲ ಸಮಿತಿಗಳು, ಆಯೋಗಗಳು ಗವರ್ನರ್ ರೋಲನ್ನು ಒಂದು ಡಿಫೈನ್ ಮಾಡಲಿಕ್ಕೆ ನೋಡ್ತಾ ಇದೆ. ಅಂದರೆ ಗವರ್ನರ್ ರೋಲೇ ಭಾಳ ವಲ್ನರೇಬಲ್ ಆಗಿರೋದು. ಈಗ ರಾಷ್ಟ್ರಪತಿ ಚುನಾವಣೆ ಒಂದು ಎಲೆಕ್ಟ್ರಲ್ ಕಾಲೇಜ್ ಮೂಲಕ ನಡೆಯುತ್ತೆ. ಅಂದರೆ ಶಾಸಕರು ಇರ್ತಾರೆ, ಸಂಸದರು ಇರುತ್ತಾರೆ, ಇವರದ್ದೊಂದು ಎಲೆಕ್ಟ್ರಲ್ ಕಾಲೇಜ್ ಅದನ್ನು ಮಾಡುತ್ತೆ. ಗವರ್ನರ್ ಹೇಗೆ ಅಂದರೆ ಯಾರ್ಯಾರು ಆಡಳಿತದಲ್ಲಿ ಇರ್ತಾರೆ, ಕೇಂದ್ರ ಸರ್ಕಾರದಲ್ಲಿ ಇರ್ತಾರೆ, ಅವರಿಗೆ ತಮಗೆ ಬೇಕಾದವರನ್ನು ರಾಜ್ಯಗಳಿಗೆ ಕಳಿಸಿ ಅದರ ಮೂಲಕ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇರುತ್ತೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ರಾಜಭವನ, ಈಗ ಲೋಕಭವನ ಅಂತ ಹೇಳ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ತಾ ಬಂದಿದ್ದಾರೆ. ಅದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಿದೆ, ಅದರ ನಂತರದೂ ಕಂಟಿನ್ಯೂ ಆಗಿದೆ. ಸೊ ಇದೊಂದು ಅದರ ಸಣ್ಣ ಹಿನ್ನೆಲೆ. ಸೊ ಈ ಕೇಸಲ್ಲಿ ಭಾಳ ಸ್ಪಷ್ಟವಾಗಿ ಸರ್ಕಾರಿಯ ಕಮಿಷನ್ನು ಮತ್ತು SR ಬೊಮ್ಮಾಯಿ ಕೇಸ್ನಲ್ಲಿ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ 9 ಜಡ್ಜ್ ಬೆಂಚ್ ಏನು ಕೊಟ್ಟಿದೆ, ಭಾಳ ಕ್ಲಿಯರಾಗಿ ಏನು ಹೇಳಿದೆ ಅಂದರೆ, ಈ ರೀತಿ ಒಂದು ಅಸೆಂಬ್ಲಿ ಆದಾಗ, ಈಗ ಮೆಜಾರಿಟಿ ಇದ್ದರೆ ಸಮಸ್ಯೆ ಏನಿಲ್ಲ. ಈಗ 118 ಬಂದುಬಿಟ್ಟಿದ್ರೆ, 20 ಇದ್ದರೆ ಅವರು ಬಹುಮತ ಸರ್ಕಾರ. ಯಾವಾಗ ಒಂದು ಬಹುಮತ ಇಲ್ಲದೆ ಒಂದು ಅಸೆಂಬ್ಲಿ ಫಾರ್ಮ್ ಆಗುತ್ತೆ, ಆಗ 3 ಆಪ್ಷನ್ ಕೊಡ್ತಾರೆ ಅವರಿಗೆ. ಫಸ್ಟ್ ಒಂದು ಪ್ರೀ ಪೋಲ್ ಅಲಯನ್ಸ್, ಚುನಾವಣಾ ಪೂರ್ವ ಮೈತ್ರಿ ಏನಾದರೂ ಇದ್ದರೆ ಅವರನ್ನು ಕರಿಬೇಕು, ಆಯಿತಾ. ಇಲ್ಲದಿದ್ದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು ಅದ್ರ ಇದ್ದರೆ ನೆಕ್ಸ್ಟ್ ಈಗ ಚುನಾವಣಾ ಪೂರ್ವ ಮೈತ್ರಿಯಲ್ಲಿ ಅವ್ರ ಹತ್ರ ನಂಬರ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವರು ಬ್ಯಾಕ್ಔಟ್ ಮಾಡ್ತಾರೆ, ಆಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಕರೀತಾರೆ. ಅದು ಕೂಡ ಆಗದಿದ್ದರೆ ಪೋಸ್ಟ್ ಪೋಲ್ ಅಲಯನ್ಸನ್ನು ಅವರವರು ಮಾಡಿಕೊಂಡು ಬರಲಿ ಅಂತ ಒಂದು 3rd ಆಪ್ಷನ್ ಕೊಡ್ತಾರೆ. ಇದು ಭಾಳ ಕ್ಲಿಯರ್ ಆಗಿದೆ, ಸರ್ಕಾರಿ ಕಮಿಷನ್ನಲ್ಲಿ ಆಗಿದೆ, ಮತ್ತು ಸುಪ್ರೀಂ ಕೋರ್ಟಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಒಂದು ಕ್ರೈಸಿಸ್ ಕ್ರಿಯೇಟ್ ಆದಾಗ, ಬಿಕ್ಕಟ್ಟು ಕ್ರಿಯೇಟ್ ಆದಾಗ ಇದನ್ನು ಪಾಲಿಸ್ತಾ ಬಂದಿದ್ದಾರೆ. ನೋಡಿ, ತಮಿಳುನಾಡಿಗೆ ಸಂಬಂಧಿಸಿದ ಹಾಗೆ ಅವರದ್ದು ಸಿಂಗಲ್ ಪ್ರೀ ಪೋಲ್ ಅಲಯನ್ಸ್ ಏನೂ ಇಲ್ಲ, ಯಾರ ಹತ್ರ TVK ಹತ್ರ ಇಲ್ಲ. ಸೊ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಕರಿಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹೋಗಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹೋದಾಗ ಅವರಿಗೆ 108 ಏನಿದೆಯಲ್ಲ, 108+5 ಕಾಂಗ್ರೆಸ್ಸಿನ ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಒಂದು ಸಾಮಾನ್ಯದ ಕನ್ವೆನ್ಷನ್ ಪ್ರಕಾರ ಆಯಿತು, ನಿಮಗೆ ಅವಕಾಶ ಕೊಡ್ತೇವೆ, ಒಂದು 30 ದಿನಗಳ ಒಳಗೆ ಸಾಮಾನ್ಯವಾಗಿ ಅವರಿಗೆ ಫ್ಲೋರಲ್ಲಿ ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಆಯಿತಾ. ಒಂದು ಸಾಮಾನ್ಯವಾದ ಸಂಪ್ರದಾಯದ ಪ್ರಕಾರ ಏನು ಮಾಡಬೇಕಿತ್ತಂದರೆ, ಗವರ್ನರ್ ಅವರಿಗೆ ಪರ್ಮಿಷನ್ ಕೊಟ್ಟು ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟು, ನೀವು 25 ದಿವಸನ 30 ದಿವಸನ, ಕರ್ನಾಟಕದಲ್ಲಿ ಒಮ್ಮೆ 36 ದಿವಸ ಕೊಟ್ಟರು ಯಡಿಯೂರಪ್ಪನವರಿಗೆ. ಆನಂತರ ಸುಪ್ರೀಂ ಕೋರ್ಟ್ ಅದನ್ನು 36 ಗಂಟೆ ಏನೋ ಮಾಡ್ತು. ಆ ರೀತಿ 15 ದಿವಸ ಕೊಟ್ಟಿದ್ರು, ಅದನ್ನು 36 ಗಂಟೆ ಮಾಡಿದರು. ಸೊ 15 ದಿವಸನ 20 ದಿವಸನ ಕೊಡಬೇಕು, ಮ್ಯಾಕ್ಸಿಮಮ್ 30 ದಿವಸದಲ್ಲಿ ಕೊಡಬೇಕು. ಅದು ಕೊಟ್ಟಿದ್ರೆ ಈ ಕ್ರೈಸಿಸ್ ಇರ್ತಾ ಇರಲಿಲ್ಲ. ಇವರು ಹೊಸದಾಗಿ ಒಂದು ಖ್ಯಾತಿ ತೆಗೆದಿದ್ದಾರೆ ಗವರ್ನರು. ಏನಂದರೆ,
ಈಗ ನಿಮಗೆ 108 ಇದೆ, 5 ಮಂದಿ ಕಾಂಗ್ರೆಸ್ನವ್ರದ್ದು ಲೆಟರ್ ತಗೊಂಡು ಬಂದಿದ್ದಾರೆ. ಅಷ್ಟರಲ್ಲೂ ನಿಮಗೆ ಆಗೋದಿಲ್ಲ, ಉಳಿದವ್ರದ್ದು 118ಕ್ಕೆ ಬೇಕಾದ ನಿಮಗೆ ಸಪೋರ್ಟ್ ಲೆಟರ್ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೌದು. ಈಗ ಲೆಟ್ರ್ ಇಲ್ಲಿಯವರೆಗೆ ಈಗ ಅಲ್ಲಿ ಏನಿದೆ ಅಂದರೆ CPI 2, CPM 2, IUML 2 ಮತ್ತು VCK 2 ಮತ್ತೊಂದು MDMK ಅನ್ನೋ ಒಂದು ಪಾರ್ಟಿ ಇದೆ. ಅವರು ಕೂಡ ಇವತ್ತಿನವರೆಗೆ ಒಂದು ಡಿಸಿಷನ್ ತಗೊಂಡಿಲ್ಲ. ಅಂದರೆ ಗವರ್ನರ್ಗೆ ಒಂದು ಗ್ರೌಂಡ್ ಇರ್ಬೋದು, ಅವ್ರು ಡಿಸಿಷನ್ ತಗೊಂಡಿಲ್ಲ, ನೀವು ಹೇಗೆ ಫಾರ್ಮ್ ಮಾಡ್ತೀರಂತ. ಆದರೆ ಬೊಮ್ಮಾಯಿ ಕೇಸಲ್ಲಿ ಏನಾಗಿದೆ, ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅಂದರೆ, ಇಂಥದ್ದು ಬಂದಾಗ ಯಾರಾದರೂ ನನಗೆ ಮೆಜಾರಿಟಿ ಇದೆ ಅಂತ ಹೇಳಿದರೆ ಗವರ್ನರ್ ಮುಂದೆ ಪೆರೇಡ್ ಮಾಡ್ತಾಯಿದ್ರು. ನಮ್ಗೆ ಇಷ್ಟು ಮಂದಿ MLAಗಳಿದ್ದಾರೆ ಅಂತ ಗವರ್ನರ್ ಆಫೀಸಿಗೆ ಪೆರೇಡ್ ಮಾಡಿದ್ರು. ಕರ್ನಾಟಕದಲ್ಲಿ ಆಗಿದೆ, ಡೆಲ್ಲಿಯಲ್ಲಿ ಆಗಿದೆ, ಎಲ್ಲ ಆಗಿದೆ. ಇಲ್ಲೂ ಆಗಿದೆ, ರಾಷ್ಟ್ರಪತಿ ಹತ್ರ ಹೋಗಿ ಪೆರೇಡ್ ಮಾಡ್ತಾರೆ. ನೋಡಿ, ರಾಜಭವನದಲ್ಲಿ ಹೆಡ್ ಕೌಂಟ್ ಮಾಡ್ತಾ ಇದ್ರು. ಈಗ ನೀವು 118 ಮಂದಿ ಇದ್ದೀರಾ ಅಂತ ಹೆಡ್ ಕೌಂಟ್ ಮಾಡ್ತಾ ಇದ್ರು. ಅದನ್ನು ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್, ರಾಜ್ಯಪಾಲರದ್ದಲ್ಲ ಅದು ಸದನದಲ್ಲಿ ನಿರ್ಧಾರ ಆಗಬೇಕು, ಫ್ಲೋರ್ ಆಫ್ ದಿ ಹೌಸ್ನಲ್ಲಿ ನಿರ್ಧಾರ ಆಗಬೇಕು. ನಿಮಗೆ ಅವರಿಗೆ ಮೆಜಾರಿಟಿ ಇದೆ ಅಂತ ಅವ್ರು ಹೇಳಿದರೆ, ಇಷ್ಟು ಮಂದಿ ಇದ್ದಾರೆ ಅಂತ ಹೇಳಿದರೆ ಅವಕಾಶ ಕೊಡು, ಆಮೇಲೆ ಅಲ್ಲಿ ಫ್ಲೋರಲ್ಲಿ ಅವರಿಗೆ ಅವಕಾಶ ಕೊಡಿ ಮಾಡು ಅಂತ ಹೇಳಿದ್ದಾರೆ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ, ಇವರು ಡೈರೆಕ್ಟಾಗಿ ಹೆಡ್ ಕೌಂಟ್ ಕೇಳ್ತಾ ಇಲ್ಲ. ನಮ್ಮ ಎದುರಿಗೆ ನೀವು ಎಲ್ಲ MLAಗಳನ್ನು ತಂದು ಪ್ರೆಸೆಂಟ್ ಮಾಡಿ ಅಂತ ಅವರು ಗವರ್ನರ್ ಕೇಳ್ತಾ ಇಲ್ಲ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಪೋರ್ಟಿನ ಲೆಟರ್ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಕ್ರೈಸಿಸ್. ಇದು ಈಗ ನೀವು ಭಾಳ ಸಂದರ್ಭದಲ್ಲಿ ಇಂಥದ್ದು, ಉದಾಹರಣೆಗೆ 96ರಲ್ಲಿ, 98ರಲ್ಲಿ, 99ರಲ್ಲಿ ಲೋಕಸಭೆಯಲ್ಲಿ ಇದು ಪ್ರಶ್ನೆ ಇಲ್ಲಿದೆ ಉದಾಹರಣೆ ಕೊಟ್ಟರು. 2018ನಲ್ಲಿ ಇಲ್ಲಿ ಹಂಗೆ ಅಸೆಂಬ್ಲಿ ಆಯಿತು. ಕಾಂಗ್ರೆಸ್ಸಿಗೆ ಬಹುಮತ ಇಲ್ಲ, JDSಗೆ ಬಹುಮತ ಇಲ್ಲ, BJPಗೆ ಬಹುಮತ ಇಲ್ಲ. ಆದರೆ ಯಡಿಯೂರಪ್ಪನವರದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಸೊ ಈ ಕನ್ವೆನ್ಷನ್ ಪ್ರಕಾರ ಪ್ರೀ ಪೋಲ್ ಅಲಯನ್ಸ್ ಇರಲಿಲ್ಲ. ಸೆಕೆಂಡ್ ಆಪ್ಷನ್ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರು, ಯಡಿಯೂರಪ್ಪರವರಿಗೆ ಅವಕಾಶ ಕೊಟ್ಟರು 15 ದಿವಸದ ಅವಕಾಶ ಕೊಟ್ಟರು. ಅಷ್ಟೊತ್ತಿಗೆ ಕಾಂಗ್ರೆಸ್ ಮತ್ತು JDS ಒಂದು ಪೋಸ್ಟ್ ಪೋಲ್ ಅಲಯನ್ಸ್ ಮಾಡ್ಕೊಳ್ತು, ನಮಗೆ ಅವಕಾಶ ಕೊಡಬೇಕು ಅಂತ. ಅವರಿಗೆ ಅದು ನನ್ನ ಪ್ರಕಾರ ಕರೆಕ್ಟ್. ಅವರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅವ್ರಿಗೆ 15 ದಿವಸದ ಟೈಮ್ ಕೊಟ್ಟರು. ಇವರು 15 ದಿವಸದ ಯಾಕೆ ಟೈಮ್ ಕೊಡಬೇಕು ಅಂತ ಇಲ್ಲಿಗೆ ಬಂದರು, ಹೈಕೋರ್ಟಿಗೆ ರಿಟ್ ಹಾಕಿದರು. ಹೈಕೋರ್ಟಲ್ಲಿ ಅದನ್ನು ಸ್ಟೇ ಕೊಡಲಿಲ್ಲ ಯಡಿಯೂರಪ್ಪನವರಿಗೆ, ಅವರಿಗೆ ಅವಕಾಶ ಕೊಡ್ತು. ಇವರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಕೂಡ ಇವರ ಪ್ಲೀಯನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಆದರೆ 15 ದಿವಸ ಇದ್ದದ್ದನ್ನು 36 ಗಂಟೆಗೆ ಫಿಕ್ಸ್ ಮಾಡಿದ್ರು. 36 ಗಂಟೆ ಒಳಗಡೆ ನೀವು ಸಾಬೀತು ಮಾಡಬೇಕು ಅಂತ, ಬಹುಮತ ಸಾಬೀತು. ಅವರಿಗೆ ಆಗಲಿಲ್ಲ. ಕೊನೆಗೆ ಕುಮಾರಸ್ವಾಮಿ ನೇತೃತ್ವದ ಕಾಯಿಲೇಷನ್ ಗೌರ್ಮೆಂಟ್ ಬಂತು. ಇದು ಸಿಸ್ಟಮ್. ಇನ್ನು ಮುಂದೆ ಹೋಗೋದಿದ್ದರೆ, ಈಗ ಮೊನ್ನೆ 24ರಲ್ಲಿ ನಡೆದ ಇಲೆಕ್ಷನ್ನಲ್ಲಿ BJPಗೆ 240 ಸೀಟ್ ಬಂದದ್ದು, 272 ಬರಬೇಕಲ್ಲ. ಹೌದು, ಆಯಿತಾ? ಆದರೆ ಅವ್ರಿಗೆ ಫಾರ್ಮೇಷನ್ ಮಾಡಲಿಕ್ಕೆ ಗೌರ್ಮೆಂಟ್ ಫಾರ್ಮೇಷನ್ ಅವಕಾಶ ಕೊಟ್ಟಿದ್ದಾರೆ. ಹೌದು. ಅದರ ನಂತರ ಲೋಕಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸಪೋರ್ಟ್ ಮಾಡಿ ಅವರು ಬಂದರು. ಅವ್ರಿಗೆ ಕೊಡ್ಬಾರದಿತ್ತು, ನೀವು ಲೆಟರ್ ತಗೊಂಡು ಬನ್ನಿ ಅಂತ ಹೇಳಬೇಕಿತ್ತು ರಾಷ್ಟ್ರಪತಿಗಳು, ಹೇಳಲಿಲ್ಲ. ಅದರ ನಂತರ ನೀವು ವಾಜಪೇಯಿ ಗೌರ್ಮೆಂಟ್ ಫಸ್ಟ್ 96 ಫಸ್ಟಲ್ಲಿ ಶಂಕರ್ ದಯಾಳ್ ಶರ್ಮಾ ಕೊಟ್ಟಾಗ ಅವರು ಕೊಟ್ಟುಬಿಟ್ರು. 13 ದಿವಸದಲ್ಲಿ ಆ ಸರ್ಕಾರ ಉರುಳುಬಿಡ್ತು. ಅದರ ನಂತರ ದೇವೇಗೌಡರ ಯುನೈಟೆಡ್ ಫ್ರಂಟ್ ಕೊಟ್ಟರು. ಯುನೈಟೆಡ್ ಫ್ರಂಟ್ ಕೊಟ್ಟಾಗ ಶಂಕರ್ ದಯಾಳ್ ಶರ್ಮಾ ಏನು ಹೇಳಿದರು, ನಿಮಗೆ ಲೆಟರ್ ಆಫ್ ಸಪೋರ್ಟ್ ಕೊಡಬೇಕು ಅಂತ. ಇವರು ಕೊಟ್ಟರು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ಅವರದ್ದು ಉರುಳಿ ಬಿತ್ತು. ಉರುಳಿ ಬಿದ್ದಾಗ 98ಅಲ್ಲಿ ವಾಜಪೇಯಿ ಮತ್ತೆ ಕ್ಲೇಮ್ ಮಾಡಿದರು. ಇದೇ ಶಂಕರ್ ದಯಾಳ್ ಶರ್ಮಾ ಅವರಿಗೆ ಲೆಟರ್ ಆಫ್ ಸಪೋರ್ಟ್ ಕೇಳದೇನೆ ಅವರನ್ನು, ಅದು ಭಾಳ ಕ್ರಿಟಿಸೈಸ್ ಆಯಿತು. ಅವರಿಗೆ ಅವಕಾಶ ಕೊಟ್ಟರು, ಅವ್ರು ಪ್ರೈಮ್ ಮಿನಿಸ್ಟರ್ ಆದರು. ಅದು 13 ತಿಂಗಳು ಉಳಿತು ಅದು, ಆಯಿತಾ? ಆಮೇಲೆ ಅದು ಉರುಳಿದಾಗ 1999ನಲ್ಲಿ ಮತ್ತೆ ಒಂದು ಕ್ರೈಸಿಸ್ ಕ್ರಿಯೇಟ್ ಆಯಿತು. ಯಾರೂ ಇಲ್ಲ. ಆಗ ಶಂಕರ್ ದಯಾಳ್, ಆಗ KR ನಾರಾಯಣನ್ ಇದ್ದರು. ಆಗ ಕಾಂಗ್ರೆಸ್, ಇದೇ ಸೋನಿಯಾ ಗಾಂಧಿ ಆಗಷ್ಟೇ ಅವರು ಪಾರ್ಟಿ ಪ್ರೆಸಿಡೆಂಟ್ ಎಲ್ಲ ಆಗಿದ್ದರು, ನಮ್ಮ ಹತ್ರ ಮೆಜಾರಿಟಿನ ಬಹುಮತ ಇದೆ ಅಂತ ಹೋಗಿ ಮೀಟ್ ಮಾಡಿದರು. ಅವ್ರು ಕೇಳಲಿಲ್ಲ KR ನಾರಾಯಣನ್, ನಿಮಗೆ ಲೆಟರ್ ಆಫ್ ಸಪೋರ್ಟ್ ತಗೊಂಡು ಬನ್ನಿ ಅಂತ. 272 ಎಲ್ಲಿದ್ದೀರಿ ಅಂತ. ಆಗಲೇ ಮುಲಾಯಂ ಸಿಂಗ್ ಯಾದವ್ ಬ್ಯಾಕ್ಔಟ್ ಮಾಡ್ತಾರೆ, ಅದರಿಂದ ಮೆಜಾರಿಟಿ ಇರುವುದಿಲ್ಲ. ಮತ್ತೆ ವಾಜಪೇಯಿ ಪ್ರಧಾನಮಂತ್ರಿ ಆಗ್ತಾರೆ. ದಟ್ ವಿಲ್ ಕಂಟಿನ್ಯೂ. ಸೊ ಭಾಳ ಸಂದರ್ಭಗಳಲ್ಲಿ ಕೆಲವು ಸರಿ ಲೆಟರ್ ಆಫ್ ಸಪೋರ್ಟ್ ಕೇಳಿದ್ದಾರೆ, ಕೆಲವು ಸರಿ ಲೆಟರ್ ಆಫ್ ಸಪೋರ್ಟ್ ಕೇಳಲಿಲ್ಲ. ಇಂಥದ್ದೆಲ್ಲ ನಡೀತಾ ಇದೆ. ಆದರೆ ಎಲ್ಲೂ ಕೂಡ
ನೀವು ನಿಮ್ಮ ಬಹುಮತವನ್ನು ರಾಜಭವನ ಈಗ ಲೋಕಭವನದಲ್ಲಿ ಪ್ರೂವ್ ಮಾಡಬೇಕಂತ ರಾಜ್ಯಪಾಲರು ಎಲ್ಲೂ ಹೇಳಿಲ್ಲ. ಸೊ ಇಲ್ಲಿ ಒಂದು ಸಣ್ಣ ಅದನ್ನು ಮಿಸ್ಟೇಕಾ ಏನೋ ಹೇಳ್ಬೋದು. ಇವರು ಸಿಂಗಲ್ ಲಾರ್ಜೆಸ್ಟ್ ಅನ್ಕೊಂಡೆ ನಿಮಗೆ. ಅಂದ್ರೆ ವರದಿಗಳು ಬರ್ತಾ ಇರೋದೇನು ಅಂದ್ರೆ, ಇಲ್ಲ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇವರು ರಾಜ್ಯಪಾಲರ ಹತ್ರ ಹೋದಾಗ ಕ್ಲೈಮ್ ಮಾಡಲಿಲ್ಲ, ಜೊತೆಗೆ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಇದೀವಿ ಅನ್ನೋ ಥರ ಕ್ಲೈಮ್ ಮಾಡಿದ್ರು, ಆ ಕಾರಣಕ್ಕೆ ರಿಜೆಕ್ಟ್ ಆಯಿತು, ನೀವು ಮೆಜಾರಿಟಿ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಂದಿದ್ರೆ ಬಿಡ್ತಾ ಇದ್ರೇನೋ ಗವರ್ನರು ಮೆಜಾರಿಟಿ ಪ್ರೂವ್ ಮಾಡಲ್ಲ. ಆಗಲೂ ಅಲ್ಲಿ ಒಂದು ಆಪ್ಷನ್ ಇದೆ. ನಾವು ಮೊದಲೇ ಹೇಳಿದಾಗೆ ಫಸ್ಟಿಗೆ ಪ್ರೀ ಪೋಲ್ ಅಲಯನ್ಸ್ ಆಯ್ತಾ, ಸೆಕೆಂಡ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯ್ತಾ, ಥರ್ಡ್ ಒನ್ ಏನಿದೆ ಅಂದರೆ ಪೋಸ್ಟ್ ಪೋಲ್ ಅಲಯನ್ಸ್ ಆಯ್ತಾ. ಈಗ ವಿಜಯ್ ಹೋಗಿ ಕೇಳಿದ್ದನ್ನು ನೀವು ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ತಗೊಳ್ಬೋದು. ಆದರೆ ಪ್ರಶ್ನೆ ಏನಂದರೆ, ಪೋಸ್ಟ್ ಪೋಲ್ ಅಲಯನ್ಸ್ ಆದಾಗ ನೀವು ಬೇರೆ ಪಾರ್ಟಿಗಳು ಕೂಡ ಏನಾದರೂ ಪೋಸ್ಟ್ ಪೋಲ್, ಈ ಉದಾಹರಣೆಗೆ ಈಗ ನಿನ್ನೆಯಿಂದ ಚರ್ಚೆ ಏನಾಗ್ತಾ ಇರೋದು ಇದಂದರೆ ಇದು ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ ಅಂತ ಅನಿಸ್ತದೆ. ಈಗ ನಿನ್ನೆಯನ್ನು ಏನು ಚರ್ಚೆ ಆಗ್ತಾ ಇದೆ ಅಂದರೆ, DMK ಮತ್ತು ADMKಗಳು ಅವರು ಕೂಡಿ ಬಂದರೂ ಕೂಡ 108 ಆಗೋದು ಅವರಿಗೆ ಆಯಿತಾ. ಅವರು ಅಂದರೆ ಅವರ ಜೊತೆಯಲ್ಲಿದ್ದ ಪಾರ್ಟಿಯವರು ಸೇರಿಕೊಂಡ್ರೆ, ಈಗ 73 ಇದ್ದಾರೆ DMK ಅಲಯನ್ಸಲ್ಲಿ, ಅವರು ಸೇರಿಕೊಂಡ್ರೆ ಆಗುತ್ತೆ. ಆದರೆ ಬರೀ 2 ಪಾರ್ಟಿ ಆದರೆ ಅದು ಕೂಡ ಮೈನಾರಿಟಿನೇ, ಅದು 108 ಆಗೋದು ಅವರದು. ಸೊ ಈಗ ಬಹುಶಃ ಗವರ್ನರ್ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಆದರೆ DMK ಮತ್ತು ADMK ಜೊತೆಯಲ್ಲಿ ಸೇರುತ್ತಾ ಇನ್ನೂ ದೊಡ್ಡ ಪ್ರಶ್ನೆ ಇದೆ. ಯಾಕೆಂದರೆ ADMK ಜೊತೆ BJP ಇದೆ, ಒಂದೇ ಸೀಟ್ ಇರ್ಬೋದು, ಬಟ್ ಅವರ ಅಲಯನ್ಸ್ ಒಂದಿದೆ. ಒಂದು ಅವರು BJPಯನ್ನು ಬಿಟ್ಬಿಡ್ಬೇಕು. BJP ತಯಾರಿರ್ಬೋದೇನೋ, ಯಾರಿಗೂ ಗೊತ್ತು, ಹೇಗಾದರೂ ಮಾಡಿ ವಿಜಯನನ್ನು ಸ್ಟಾಪ್ ಮಾಡಬೇಕಂತಲೂ ಇರ್ಬೋದು. ಆದರೆ ನನಗೆ ವಿಜಯನು ಸ್ಟಾಪ್ ಮಾಡುವ ಉದ್ದೇಶ BJPಗಿಂತ ಜಾಸ್ತಿ DMK ಮತ್ತು ADMKಗಿದೆ ನನ್ನ ಪ್ರಕಾರ. ಯಾಕೆಂದರೆ ಇಲ್ಲಿಯವರೆಗೆ ನೀವು ಕಾಮರಾಜ್ ನಂತರ ಯಾವುದಾದ್ರೂ ಒಂದು ದ್ರವಿಡಿಯನ್ ಪಾರ್ಟಿನೇ ತಮಿಳ್ನಾಡನ್ನು ಆಳ್ತಾ ಬಂದಿರೋದು, ನಾನ್ ದ್ರವಿಡಿಯನ್ ಪಾರ್ಟಿಗೆ ಅವಕಾಶ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಈಗ ವಿಜಯಂದು ನಾನ್ ದ್ರವಿಡಿಯನ್ ಪಾರ್ಟಿ ಬಂದಿದೆ. ಸೊ ಇವರಿಬ್ಬರು ಏನು ಸೇರಿ ನಮ್ಮ ಜಗಳದಲ್ಲಿ ಇನ್ನೊಬ್ಬ ಬಂದ ಅವನನ್ನು ಎತ್ತಾಕುವ ಅಂತ ಏನಾದರೂ ಮಾಡ್ತಾರ ಎಂದು ಕಾದು ನೋಡಬೇಕು. ಅದು ಒಂದಿದೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗವರ್ನರ್ ಅದನ್ನು ಯೂಸ್ ಮಾಡಲಿಕ್ಕೆ ನೋಡ್ತಾರೆ. ಗವರ್ನರ್ ಯೂಸ್ ಮಾಡೋದಂದರೆ ಅವರ ತಲೆ ಮೇಲೆ ಅವರ ಕಂಟ್ರೋಲ್ ಬೇರೆ ಡೆಲ್ಲಿಯಲ್ಲಿ ಇದೆ. ಅಂದರೆ ಈಗ ಗವರ್ನರ್ ಈಗ 3 ಕಡೆನೂ ಈಗ ವಿಫಲ ಆಯ್ತು ಅಂದ್ಕೊಳ್ಳಿ. ನೀವು ಪ್ರೀಪೋಲ್ ಅಲಯನ್ಸ್ ವಿಫಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹೋಯಿತು, ಪೋಸ್ಟ್ ಪೋಲ್ ಅಲಯನ್ಸ್ ಆಯಿತು. ಆಗ ಆಟೋಮೆಟಿಕಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ಹೌದು, ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಕ್ರಿಯೇಟ್ ಆದಾಗ ಏನು ಆಪ್ಷನ್? ಪ್ರೆಸಿಡೆಂಟ್ ರೂಲ್ ಮಾಡಬೇಕು. ಹೌದು, ಇಲ್ಲ ಫ್ರೆಶ್ ಎಲೆಕ್ಷನ್ಗೆ ಹೋಗ್ಬೇಕು. ಅದೇ ಫಸ್ಟಿಗೆ ಪ್ರೆಸಿಡೆಂಟ್ ರೂಲ್ ಮಾಡಬೇಕು. ಒಂದು 6 ತಿಂಗಳು ಅದರ ಅವಕಾಶ ಅಂದರೆ ಇಮಿಡಿಯೇಟ್ ಪೋಲ್ಗೆ ಹೋಗುವಂಗಿಲ್ಲ. ಒಂದು 6 ತಿಂಗಳು, ಈಗ ಬಿಹಾರದಲ್ಲಿ ಎಲ್ಲ ಕಡೆ ಆಗಿದೆ, ಒಂದು 6 ತಿಂಗಳು ಪ್ರೆಸಿಡೆಂಟ್ ರೂಲ್ ಮಾಡಿ ಮತ್ತೊಂದು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರೆ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆಗ ಮತ್ತೆ ಒಂದು ಹಾರ್ಸ್ ಟ್ರೇಡಿಂಗ್ ಅದು ಇದು ಆಗುತ್ತೆ. ಆದರೆ ಸರ್ಕಾರಿ ಕಮಿಷನ್ ಇರಲಿ, ಇಲ್ಲದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರಲಿ, ಗವರ್ನರ್ಗೆ ಇನ್ನೊಂದು ರೋಲ್ ಕೊಟ್ಟಿದೆ. ನೀವು ಯಾವುದೇ ಕಾರಣಕ್ಕೆ ಇದನ್ನು ಡಿಲೇ ಮಾಡಿ ಹಾರ್ಸ್ ಟ್ರೇಡಿಂಗಿಗೆ ಅವಕಾಶ, ಪಕ್ಷಾಂತರಕ್ಕೆ ಅವಕಾಶ ಕೊಡಬಾರದು ಅಂತ. ಈಗ ಗವರ್ನರ್ ನೀವು ಹೇಳೋದು ಹಾಗೇನೆ, ಈಗ ಗವರ್ನರ್ ಇದನ್ನ ಡಿಲೇ ಮಾಡ್ತಾ ಇರೋದ್ರಿಂದ ಹಾರ್ಸ್ ಟ್ರೇಡಿಂಗಿಗೆ ಇಲ್ಲಿ ತುಂಬಾನೇ ಅವರೇ ಈಗ ರೆಸಾರ್ಟ್ ಎಕ್ಸಾಕ್ಟ್ಲಿ ಈಗ ಅದು ಈಗ ದೊಡ್ಡ ಚರ್ಚೆ ಈಗ. ಯಾಕೆಂದರೆ ಇವ್ರು ಏನೇ ಮಾಡೋದಿದ್ರು 2-3 ದಿವಸದಲ್ಲಿ ಮಾಡಬೇಕಿತ್ತು, ಅದನ್ನು ಮಾಡದೆ ಡಿಲೇ ಮಾಡ್ತಾ ಇರೋದ್ರಿಂದ ಈಗಾಗಲೇ ADMK MLAಗಳು ಪುದುಚೇರಿಯಲ್ಲಿ ಎಲ್ಲೋ ರೆಸಾರ್ಟಲ್ಲಿ ಹೋಗಿ ಕೂತಿದ್ದಾರೆ. DMK ಅವರಿಗೆ ಅವರ MLAಗಳ ಮೇಲೆ ಕಂಟ್ರೋಲ್ ಇದೆ, ಅವರು ಇಟ್ಕೊಂಡಿದ್ದಾರೆ. ಅವರು ಆ ಕಡೆ ಈಗ ಸ್ಟಾಲಿನ್ ಹೇಳಿದ ಕೂಡಲೇ ಅವರು ಆ ಕಡೆಯೂ ಈ ಕಡೆನೂ ಹೋಗ್ತಾರೆ, ಅದೇ ಸಮಸ್ಯೆ ಏನಿಲ್ಲ. ಅವರು ಒಳಗಡೆ ಬಂಡಾಯ, ನನ್ನ ಪ್ರಕಾರ DMK ಒಳಗಡೆ ಬಂಡಾಯ ಆಗೋದಿಲ್ಲ, ಆದರೆ ADMK ಒಳಗಡೆ ಆಗ್ಬೋದು. ಈಗ ಎಷ್ಟು ದಿನ ಅವ್ರು ಇಟ್ಕೊಳ್ತಾರೆ ಗೊತ್ತಿಲ್ಲ. ಈಗ ಇನ್ನೊಂದು ಇದರಲ್ಲಿ ಏನಿದ್ರೆ ಅಂದರೆ, ಇವರು ಸಪೋರ್ಟ್ ಕೇಳ್ತಾ ಇದ್ದಾರಲ್ಲ, ಅದು ಕೂಡ ರಾಂಗ್ ಅಂತ ರಾಜ್ಯಪಾಲರು. ಯಾಕಂದರೆ ನೀವು ಸಪೋರ್ಟ್ ಕೊಡಬೇಕು. ಈಗ 2-3 ಇಶ್ಯೂಸ್ ಇದೆ. ಈಗ ಇವನು 108 ಮಂದಿಯನ್ನು ಇಟ್ಕೊಂಡೇ 4 ಟೆಸ್ಟಿಗೆ ಹೋದ ತಿಳ್ಕೊಳ್ಳಿ. DMK ಅವರು ಅಬ್ಸೆಂಟ್ ಆಗ್ತಾರಪ್ಪ, ಅವರು 59 ಏನಾದರೆ ಅಬ್ಸೆಂಟ್ ಆಗ್ತಾರೆ. ಅಬ್ಸೆಂಟ್ ಆದರೆ ಏನಾಗುತ್ತೆ, ಇವರು ಪ್ರೂವ್ ಮಾಡಬೇಕಾಗಿರೋದು 88ಕ್ಕೆ ಬಂದುಬಿಡುತ್ತೆ. ಈಗ ಟೋಟಲ್ ನಂಬರ್ ಏನಿದೆ
ಅದರದ್ರಲ್ಲಿ ಮೆಜಾರಿಟಿ ಕೇಳಬೇಕಲ್ವಾ, ಇವ್ರದ್ದು 88ಗೆ ಬಂದ್ಬಿಡುತ್ತೆ, ಅದರಿಂದ ಈಸಿಲಿ ಪಾಸ್ ಆಗುತ್ತೆ. ಅದರಿಂದ ಗವರ್ನರ್ ನೋಡಬೇಕಾಗಿರೋದು ಬರೀ ಲೆಟರ್ ಆಫ್ ಸಪೋರ್ಟ್ ಅಲ್ಲ, ಅದರಲ್ಲಿ ಒಂದು ನೋಟಾ ಟೈಪ್ ಇದೆ. ನಾವು ಯಾರಿಗೂ ಈಗ ತಟಸ್ಥವಾಗಿದ್ದರೆ ಇವರು ಈಸಿಲಿ ಪಾಸ್ ಆಗಿಬಿಡ್ತಾರೆ. ಅದರಿಂದ ನೀವು ಲೆಟರ್ ಆಫ್ ಸಪೋರ್ಟ್ ಒಂದೇ ಒಂದು ಗೌರ್ಮೆಂಟ್ ಫಾರ್ಮೇಷನ್ ಮಾಡಲಿಕ್ಕೆ ಒಂದು ಮಾನದಂಡ ಅಲ್ಲ ಅಂತ. ಅಂದರೆ ಇಷ್ಟು ಮಂದಿ ಸಪೋರ್ಟ್ ಇದ್ದಾರೆ, ಅದು ಲಾ ಏನು ಹೇಳುತ್ತೆ, ಆ ದಿವಸ ಫ್ಲೋರಲ್ಲಿ ಎಷ್ಟು ಮಂದಿ ಇರ್ತಾರೆ ಅಲ್ಲಿ ಮೆಜಾರಿಟಿ ನೀವು ತಗೊಳ್ಬೇಕು ಅಂತ ಅಷ್ಟೇ. ಮೆಜಾರಿಟಿ ಅಲ್ಲಿ ಫ್ಲೋರಲ್ಲಿ ಒಂದು 50 ಮಂದಿ ಅಬ್ಸೆಂಟ್ ಆದರೆ ನೀವು ಉಳಿದೋದ್ರಲ್ಲಿ ಮೆಜಾರಿಟಿ ತಗೊಂಡ್ರೆ ಆಯಿತು. ಅದರಿಂದ ನೀವು ಆ ಅವಕಾಶ, ಈಗ DMK ಕೇಳ್ಬೋದು, ಅವ್ರು ನಾಳೆ ಡಿಕ್ಲೇರ್ ಮಾಡ್ತಾರಪ್ಪ ನಾವು ಅಬ್ಸೆಂಟ್ ಆಗ್ತೇವೆ ಆ ದಿವಸ ಅಂತ. ಆಗ ಗವರ್ನರ್ ಏನು ಮಾಡ್ತಾರೆ, ಅವಕಾಶ ಕೊಡಲೇಬೇಕು. ಈಗ ಹೌದು, ಇದು ನಾನು ಹೇಳೋ ಅದರಿಂದ ಗವರ್ನರ್ ಲೆಟರ್ ಆಫ್ ಸಪೋರ್ಟ್ ಕೇಳೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ ಅಂತ. ಅವ್ರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇಲ್ಲದ್ರೆ ಪ್ರೀಪೋಲ್ ಅಲಯನ್ಸ್ ಎರಡೂ ದೃಷ್ಟಿಯಿಂದಲೂ ಇವತ್ತು ವಿಜಯ್ ಕೊಡ್ಬೋದು. ಅದು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನೂ ಹೌದು ಮತ್ತು ಪೋಸ್ಟ್ ಪೋಲ್ ಅಲಯನ್ಸ್ನೂ ಹೌದು. ಪ್ರೀಪೋಲ್ ಅಲಯನ್ಸ್ ಇರಲಿಕ್ಕಿಲ್ಲ, ಪೋಸ್ಟ್ ಪೋಲ್ ಅಲಯನ್ಸ್ ಹೌದು. ಅದರ ನಂತರ ಪ್ರೀಪೋಲ್ ಅಲಯನ್ಸ್ ಯಾರು ಮಾಡ್ಕೊಂಡಿದ್ದಾರೆ ಅವರಿಗೆ ಮೆಜಾರಿಟಿ ಇಲ್ಲ, DMKಗೂ ಇಲ್ಲ, ADMKಗೂ ಇಲ್ಲ, ಅವರಿಗೆ ಮೆಜಾರಿಟಿ ಇಲ್ಲ. ಸೊ ಪ್ರೀಪೋಲ್ ಅಲಯನ್ಸ್ ಅವಕಾಶ ಇಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇವರದೇ ಇರೋದು, ಅವರು ಪೋಸ್ಟ್ ಪೋಲ್ ಅಲಯನ್ಸ್ನ ಲೆಕ್ಕ ಕೊಡ್ತಾ ಇದ್ದಾರೆ. ಸೊ ಗವರ್ನರ್ಗೆ ಡೈಲಮನೇ ಇರಬಾರ್ದು ಈ ಸಂದರ್ಭದಲ್ಲಿ. ಅವರು ಕೇಳ್ತಾ ಇರೋದಕ್ಕೆ ಬೇರೆ ಏನಾದರೂ ದುರುದ್ದೇಶ ಇರ್ಬೋದು ಅಂತ ಭಾಳ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಅವ್ರು ಎಷ್ಟು ದಿನ ನೋಡಿ ಎಳೆದ್ರೆ ಈಗಾಗಲೇ ಆರ್ಸ್ಟೇಟ್ ಬೇರೆ ಬೇರೆ ಆಪ್ಷನ್ಸ್ಗಳು ಮನುಷ್ಯನ ದಿನದಿಂದ ದಿನಕ್ಕೆ. ಈಗ ಸ್ಟಾಲಿನ್ ಭಾಳ ಫರ್ಮ್ ಆಗಿದ್ದರೂ ಕೂಡ ಆಮೇಲೆ MLAಗಳು ನಾವು ಒಂದು ಕೈ ನೋಡೋಣ ನಾಯಕರಂತ ಹೇಳಿದರೆ DMK ಒಟ್ಟಾಗ್ಬೋದು, ಮತ್ತೊಂದಾಗ್ಬೋದು, ಏನಾದರೂ ಆಗ್ಬೋದು, ಆರ್ಸ್ ಟ್ರೇಡಿಂಗ್ ಆಗೋದು. ಮಹಾರಾಷ್ಟ್ರದ ಕಣ್ಮುಂದೆನೇ ಇದೆ, ಎಲ್ಲ ಕಡೆ ಆಗ್ತಾ ಇದೆ ಅಲ್ಲ ಅದು. ಈಗ ಅವರು 6 ತಿಂಗಳು ಟೈಮ್ ಕೊಟ್ಟರೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅವರು. ಅದರಿಂದ ಅವಕಾಶ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ. ಇದು ಏನು ಸಮಸ್ಯೆ ಏನಂದರೆ ಗವರ್ನರ್ ರೋಲೇ ಆ ಪರಿತಾಗಿದೆ. ಈಗ ಯಾರೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ, ಇತ್ತೀಚಿನ ಗವರ್ನರ್ ಅಪಾಯಿಂಟ್ಮೆಂಟಲ್ಲಿ ಒಂದು 11 ಮಂದಿಗಿಂತ ಹೆಚ್ಚು RSS ಬ್ಯಾಕ್ಗ್ರೌಂಡ್ಗಳವರು ಬಂದಿದ್ದಾರೆ ಅಂತ. ಈಗ ಏನಾಗುತ್ತೆ, ಇದೆಲ್ಲ ಚರ್ಚೆ ಆದ ನಂತರ ಸರ್ಕಾರಿಯ ಕಮಿಷನ್ ಒಂದು ರೆಕಮೆಂಡೇಶನ್ ಮಾಡಿದೆ. ಆ ರೆಕಮೆಂಡೇಶನ್ ಪ್ರಕಾರ ಈಗ ರಾಷ್ಟ್ರಪತಿ ಇದ್ದಾರಲ್ಲ, ರಾಷ್ಟ್ರಪತಿಯನ್ನ ನೀವು ಕಿತ್ತಾಕ್ಬೇಕಾದ್ರೆ ಸಂಸತ್ತಿನ 3/2 ಬಹುಮತದಿಂದ ಅವ್ರನ್ನ ಕಿತ್ತಾಕ್ಬೋದು, ಅವಕಾಶ ಇದೆ. ಆದರೆ ಗವರ್ನರನ್ನು ನೀವು ಕಿತ್ತಾಕೋಂಗಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಕಿತ್ಬೋದು. ಅವ್ರಿಗೆ ನೋಡಿ, ಅವ್ರಿಗೆ 2 ಜವಾಬ್ದಾರಿ ಇದೆ. ಗವರ್ನರ್ ರೋಲು ಅದು ಕಾನ್ಸ್ಟಿಟ್ಯೂಷನಲ್ಲಿ ಭಾಳ ವಲ್ನರೇಬಲ್ ಆದ ಒಂದು ಪೋಸ್ಟ್. ಅದು ನಾವು ಹೇಳ್ತಾ ಇರೋದು, ಅವರು ರಾಷ್ಟ್ರಪತಿ ಮತ್ತು ಗವರ್ನರನ್ನು ನೀವು ಹೋಲಿಕೆ ಮಾಡುವಂಗೆ ಇಲ್ಲ. ಗವರ್ನರ್ ಇದ್ದಾರಲ್ಲ, ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ಅವರು, ಆಯಿತಾ. ಅವ್ರಿಗೆ ಸ್ವಂತದ್ದು ಏನೂ ಇಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಈಗ ಅವರು ಒಂದು ಕಾನ್ಸ್ಟಿಟ್ಯೂಷನ್ನ ಹೆಡ್ಡು ಹೌದು ಅವರು, ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿನೂ ಹೌದು ರಾಜ್ಯದಲ್ಲಿ. ಅದಕ್ಕಾಗಿ ಭಾಳಷ್ಟು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿದ್ದಾಗ ಅವನು ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಗವರ್ನರ್ ಪೋಸ್ಟ್ಗೆ ಒಂದು ಸ್ವಾಯತ್ತತೆ ಕೊಡಬೇಕು, ರಾಷ್ಟ್ರಪತಿ ಥರ. ಈಗ ರಾಷ್ಟ್ರಪತಿ ಅವಧಿ 5 ವರ್ಷ ಇರುತ್ತೆ ಅಲ್ವಾ, ಆದರೆ ಗವರ್ನರ್ ಹಂಗಲ್ಲ, 6 ತಿಂಗಳಲ್ಲಿ ಕಿತ್ತಾಕ್ಬಿಡ್ಬೋದು. ಅವ್ರಿಗೆ ಬೇಡ ಅಂತ ಹೇಳಿದರೆ ಕಿತ್ತಾಕ್ಬೋದು. ಈಗ ಒಂದು ಹೊಸ ಸರ್ಕಾರ ಬರುತ್ತೆ ಅಂತ ತಿಳ್ಕೊಳ್ಳಿ, ಹಳೆ ಸರ್ಕಾರದೊಬ್ಬ ಗವರ್ನರ್ ಇರ್ತಾನೆ, ಅವ್ನು ಕಿತ್ತಾಕ್ಬೋದು, ಅವ್ರಿಗೆ ಏನೂ ಇಲ್ಲ. ಅದರಿಂದ ಸರ್ಕಾರಿ ಕಮಿಷನ್ ಏನು ಹೇಳುತ್ತೆ, ಅವರಿಗೂ ಕೂಡ 5 ವರ್ಷದ್ದು ಒಂದು ಅವಧಿ ಕೊಡಬೇಕು. ಅವರನ್ನು ಕಿತ್ತಾಕೋದು ಕೂಡ ವಿಧಾನಮಂಡಲಕ್ಕೆ ಕೊಡಬೇಕು. ಅಲ್ಲಿ ಸಂಸತ್ತಿಗೆ ನೀವು 3/2 ಹೇಗೆ ಬಹುಮತ ಕೊಟ್ಟಿದ್ರಿ, ಅದೇ ರೀತಿ ಇಲ್ಲಿ ಕೊಡಬೇಕು. ಮತ್ತು ಅವರನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ನೀವು ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್ ಮತ್ತು ಯಾವ ರಾಜ್ಯಕ್ಕೆ ನೀವು ಅವರನ್ನು ಕಳಿಸ್ತೀರ ಅಲ್ಲಿಯ ಮುಖ್ಯಮಂತ್ರಿ, ಇವರು 3 ಕೂಡಿ ನೀವು ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅದಕ್ಕೊಂದು ಸ್ವಾಯತ್ತದ ಒಂದು ಅವಕಾಶ, ಸ್ಥಾನಮಾನ ಕೊಡಲಿಕ್ಕೆ. ಎಲ್ಲಿಯವರೆಗೆ ಹೇಳಿದ್ದಾರೆ ಅಂದರೆ, ಅದು ಯಾವ ಸರ್ಕಾರಿ ಕಮಿಷನ್ ಬಂದದ್ದು 83ರಲ್ಲಿ. ಎಷ್ಟಾಯ್ತು ಈಗ? 43 ವರ್ಷಗಳಾಯಿತು. 43 ವರ್ಷಗಳಾಯಿತು. ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿ ಬಂದದ್ದು 2000 ವರ್ಷದಲ್ಲಿ, 26 ವರ್ಷ ಆಯಿತು. ಇದರ ಯಾವ ಗವರ್ನರ್ಗೆ ಸಂಬಂಧಿಸಿದಾಗ ಇದರ ಯಾವ ರೆಕಮೆಂಡೇಶನ್ ಕೂಡ ಇವತ್ತು ಬಂದಿಲ್ಲ. ಅದು ಏನು ಹೇಳುತ್ತೆ ಅಂದರೆ, ನೀವು ಒಂದು ರಾಜ್ಯದಲ್ಲಿ ರಾಜ್ಯದವರನ್ನೇ ರಾಜ್ಯಪಾಲರನ್ನಾಗಿ ಮಾಡಬಾರದು ಫಸ್ಟ್. ಎರಡನೇದಾಗಿ, ಒಮ್ಮೆ ರಾಜ್ಯಪಾಲರಾದವರು ಅದರ ನಂತರ ಅವರು ಆ್ಯಕ್ಟಿವ್ ಪಾಲಿಟಿಕ್ಸಿಗೆ
ಹೋಗಬಾರ್ದು ಅಂತ. ಈಗ SM ಕೃಷ್ಣ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು, ಅದರ ನಂತರ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿಬಿಟ್ರು. ಈಗ ಅರ್ಜುನ್ ಸಿಂಗ್ ಪಂಜಾಬ್ನ ರಾಜ್ಯಪಾಲ ಆಗಿದ್ರು ಒಂದೊಂದು ಕಾಲದಲ್ಲಿ, ಅದರ ನಂತರ UPA ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆದರು ಅವರು. ಸೊ ಮತ್ತೆ ಹೋಗ್ತಾರೆ ಅವರು, ಹೋಗ್ಬಾರ್ದು. ಮತ್ತು ಅವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧಕರು ಇರಬೇಕು. ಆಮೇಲೆ ಒಬ್ಬ ಆ್ಯಕ್ಟಿವ್ ಪೊಲಿಟಿಕ್ಸ್ನಲ್ಲಿ ಇರ್ತಾನೆ ತಿಳ್ಕೊಳ್ಳಿ, ಅವನು ಮಿನಿಸ್ಟರ್ ಆಗಿರ್ತಾನೆ, ನೆಕ್ಸ್ಟ್ ಅವ್ನು ಗವರ್ನರ್ ಆಗ್ತಾನೆ. ಅವ್ರಿಗೊಂದು ಕೂಲಿಂಗ್ ಪೀರಿಯಡ್ ಕೊಡ್ಬೇಕಂತ, ಒಂದು 2 ವರ್ಷನ 1 ವರ್ಷ ಅವ್ರು ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಇರಬಾರ್ದು ಅಂಥವ್ರನ್ನು ಮಾಡಬೇಕು. ಇತ್ಯಾದಿ ರೆಕಮೆಂಡೇಶನ್ಸ್ಗಳೆಲ್ಲ ಇದೆ. ಆ ಯಾವ ರೆಕಮೆಂಡೇಶನ್ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಇವತ್ತು. ಇವರು ಏನು ಮಾಡ್ತಾರೆ, ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ಆದೇಶಗಳೇನಿದೆ ಅದಕ್ಕೊಂದು ಇಮ್ಯುನಿಟಿ ಇದೆ, ಕೋರ್ಟಲ್ಲಿ ಪ್ರಶ್ನೆ ಮಾಡಬಾರದಂತ ಒಂದು ಇದೆ. ಆದರೆ ಈಗ ಎಲ್ಲ ರಾಜ್ಯಪಾಲರ ಆದೇಶಗಳು ಕೋರ್ಟಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸೊ ರಾಜ್ಯಪಾಲರು ಭಾಳ ವಲ್ನರೇಬಲ್ ಆಗಿರೋದ್ರಿಂದ ಮತ್ತು ಇವತ್ತಿನ ಪೊಲಿಟಿಕ್ಸ್ ಆ ಮಟ್ಟಕ್ಕೆ ಬಂದಿರೋದ್ರಿಂದ ಒಂದು ಕುಸಿತ ಇರೋದ್ರಿಂದ ಈಗ ತಮಿಳ್ನಾಡು ರಾಜ್ಯಪಾಲ ಅವರ ಸ್ವಂತ ವಿವೇಚನೆಯಿಂದ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಯಾರೂ ನಂಬುವುದಿಲ್ಲ. ಅವರಿಗೆ ಯಾವಾಗ ವಿಜಯ್ ಅವರ ಪಾರ್ಟಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಅಲ್ಲಿಗೆ ಅದು ಶುರುವಾಗಿ ಚರ್ಚೆ ಕೂಡ ಶುರುವಾಗಿರೋದು ಅದನ್ನೇ ಸರ್. ಅಂದರೆ ಇವಾಗ BJPಯೇತರ ಸರ್ಕಾರಗಳು ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ಸರ್ಕಾರಗಳು ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷಗಳು ಏರ್ಪಟ್ಟಾಗಲೆಲ್ಲ ಈ ಚರ್ಚೆ ಬರ್ತಾ ಇರುತ್ತೆ. ಏನಂತ ಹೇಳಿ, ಕೇಂದ್ರ ಸರ್ಕಾರದಲ್ಲಿ ಏನು ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಏನು BJP ಅಧಿಕಾರದಲ್ಲಿದೆ, ಅದರ ಪ್ರಭಾವ ರಾಜ್ಯಪಾಲರ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ಥರದ ಸಂಘರ್ಷಗಳು ಏರ್ಪಡ್ತವೆ. ಈ BJPಯೇತರ ಸರ್ಕಾರಗಳ ಜೊತೆ ರಾಜ್ಯಪಾಲರು ಈ ಥರದ್ದು ನಡ್ಕೋತಾರೆ ಅಂಥೇಳಿ, ಇದನ್ನು ಹೇಗೆ ನೋಡೋದು? ನೋಡಿ, ಈಗ 3 ರಾಜ್ಯಗಳ ಚುನಾವಣೆ ಏನು ನಡೆಯಿತು, ಆ 3 ರಾಜ್ಯಗಳಲ್ಲಿನ ಗವರ್ನರ್ಗಳ ರೋಲ್ಗಳನ್ನು ಕಳೆದ ಒಂದು 4-5 ವರ್ಷಗಳಲ್ಲಿ ನೀವು ನೋಡ್ತಾ ಬನ್ನಿ. ಆರಿಫ್ ಅವರಾಗಿರ್ಬೋದು, ರವಿ ಅವರಾಗಿರ್ಬೋದು, ಅದಾದಮೇಲೆ ಜಗದೀಪ್ ಧನ್ಕರ್ ಆಗಿರ್ಬೋದು. ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ತಮಿಳ್ನಾಡಿನಲ್ಲೂ ಅದು ಭಾಳ ದೊಡ್ಡ ಚರ್ಚೆ ಆಗಿದೆ. ಹಿಂದಿ ಭಾಷೆ ಬಗ್ಗೆ ಪ್ರಶ್ನೆ ಬಂದಾಗ ಆಗಿದೆ, ರಾಷ್ಟ್ರ ಗೀತೆ ಆಡುವ ಸಂದರ್ಭದಲ್ಲಿ ಬಂದಿದೆ. ಅದರ ನಂತರ ಭಾಳ ಮುಖ್ಯವಾಗಿ ಸ್ಟಾಲಿನ್ ಗೌರ್ಮೆಂಟ್ ಒಂದು ಡಿಸಿಷನ್ನೇ ತಗೊಂಡ್ರು. ಈಗ ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ ನೇಮಕವನ್ನು ಆ್ಯಕ್ಚುಲಿ ಗವರ್ನರ್ಗಳು ಪ್ರತಿ ಯೂನಿವರ್ಸಿಟಿಯ ಕುಲಾಧಿಪತಿಗಳವರು, ಆಯಿತಾ, ಕುಲಾಧಿಪತಿಗಳು. ಸೊ ಅದರಿಂದ ಕುಲಪತಿಗಳ ನೇಮಕವನ್ನು ರಾಜ್ಯಪಾಲ ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಇಲ್ಲೂ ಕೂಡ ನಮ್ಮ ಮುಜಾಫರ್ ಅಸಾದಿಯನ್ನು ವೈಸ್ ಚಾನ್ಸಲರ್ ಮಂಗಳೂರು ಯೂನಿವರ್ಸಿಟಿ ಮಾಡಬೇಕಂತಾಗ ಇದೇ ಗವರ್ನರ್ 2 ಸಾರಿ ಫೈಲ್ ರಿಜೆಕ್ಟ್ ಮಾಡಿದರು. ಇಲ್ಲ, ಅವರನ್ನು ತಗೊಳ್ಳಿಕ್ಕೆ ಆಗಲ್ಲ, ನನಗೆ ಮೇಲಿಂದ ಪ್ರೆಷರ್ ಇದೆ ಅಂತ ಬಹಿರಂಗವಾಗಿ ಹೇಳಲಿಲ್ಲ. ಒಳಗಿನ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ರು ನನಗೆ ಮೇಲಿಂದ ಪ್ರೆಷರ್ ಇದೆ, ಅವ್ರನ್ನ ಮಾಡಲೇ ಇಲ್ಲ. ಸೊ ಇವತ್ತಿಗೂ ಈಗ ಯೂನಿವರ್ಸಿಟಿಗಳ ವೈಸ್ ಚಾನ್ಸಲರ್ಗಳು ಏನಿದ್ದಾರೆ ಅದರ ನೇಮಕ ಸ್ಟೇಟ್ ಗೌರ್ಮೆಂಟ್ 3 ಹೆಸರುಗಳನ್ನು ಕಳಿಸ್ಬೋದು, ಅಲ್ಟಿಮೇಟ್ಲಿ ಟಿಕ್ ಮಾಡೋದು ಅವರೇ. ಅದರಲ್ಲಿ ಈ ಭ್ರಷ್ಟಾಚಾರ ಮತ್ತೊಂದು ಎಲ್ಲ ನಡೀತಾ ಇರುತ್ತೆ. ಅವ್ರಿಗೆ ಏನು ಸಂಬಂಧ ಅಂತ, ಒಂದು ಇಲೆಕ್ಟೆಡ್ ಗೌರ್ಮೆಂಟ್ ಇದೆ, ಅವರು ಎಲ್ಲ ನೇಮಕಾತಿಗಳನ್ನು ಇಲೆಕ್ಟೆಡ್ ಗೌರ್ಮೆಂಟ್ ಮುಖ್ಯಮಂತ್ರಿನೇ ಮಾಡ್ತಾರೆ. ಆದರೆ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ ಮಾತ್ರ ಗವರ್ನರ್ ಯಾಕೆ ಮಾಡಬೇಕು? ಸೊ ಇಂಥದ್ದು ಕೆಲವು ಸಿಸ್ಟಮ್ಗಳಿದೆ, ಅದನ್ನು ತೆಗಿಬೇಕು. ಅದು ನೋಡಿ, ಒಂದು ಕಾಲದಲ್ಲಿ ಒಬ್ಬ ಗವರ್ನರ್ ಭಾಳ ನಿಷ್ಪಕ್ಷಪಾತವಾಗಿ ಒಂದು ಘನತೆಯಿಂದ ನಡ್ಕೊಂಡಾಗ ಈ ಸಮಸ್ಯೆಗಳಿರುವುದಿಲ್ಲ. ಆದರೆ ಇವತ್ತೇನಾಗಿದೆ ಅಂದರೆ, ವಿರೋಧ ಪಕ್ಷಗಳ ಸರ್ಕಾರ ಇದ್ದ ಕಡೆಗಳಲ್ಲೆಲ್ಲವೂ ಕೂಡ ರಾಜಭವನ ಇದೆಯಲ್ಲ, ಅದು ಆಡಳಿತ ಪಕ್ಷದ ಒಂದು ಆಫೀಸ್ ಥರ ಆಗಿದೆ. ಈಗ ಎಲ್ಲ ಕಡೆ ಈಗ BJP ಸೆಂಟ್ರಲಲ್ಲಿ ಗೌರ್ಮೆಂಟ್ ಇರೋದ್ರಿಂದ ಅವರ ಆಫೀಸ್ ರಾಜಭವನ ಅಂತ ಆಗಿದೆ. ಅವ್ರು ಹೇಳಿದಾಗ ಇವರು ಮಾಡ್ತಾರೆ. ಈಗ ಯಾವುದಾದ್ರೂ ಒಂದು ವಿಧಾನ ಪರಿಷತ್ತಿಗೆ ನೇಮಕ ಆಗುತ್ತೆ, ರಾಜ್ಯಸಭೆಗೆ ನೇಮಕ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಅಪ್ಲಿಕೇಶನ್ ಕೊಂಡೋಗಿ ಕೊಡ್ತಾರೆ ಅವರಿಗೆ. ಅವರಿಂದ ಏನೂ ಆಗೋದಿಲ್ಲ ಅಲ್ಟಿಮೇಟ್ಲಿ. ಈಗ ನೋಡಿ, ವಿಧಾನ ಪರಿಷತ್ತಿಗೆ ನಾಮಿನೇಷನ್ಸ್ ಇದೆಯಲ್ಲ, ಆ ನಾಮಿನೇಷನ್ ಕೂಡ ಅವರು ಸೈನ್ ಹಾಕಬೇಕು. ಹೌದು, ಆಯಿತಾ. ಅವರು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆಯಾದವರನ್ನು ಅವನು ಸರಿ ಇಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಅಂತ ಹೇಳಿದರೆ ಅವ್ರು ರಿಜೆಕ್ಟ್ ಮಾಡ್ಬೋದು. ಮತ್ತೆ ಈಗ ಆಗಿದೆ ಸುಮಾರು. ಸೋಮಣ್ಣನ ನೇಮಕದಲ್ಲಿ ಆದಾಗ ಅವರು ಹಿಂದಿನ ಹಂಸರಾಜ್ ಭಾರದ್ವಾಜ್ ಅಪೋಸ್ ಮಾಡಿದರು. ಅಂದರೆ ಇವರನ್ನು ನೀವು ಯಾವ ಕ್ಷೇತ್ರದಿಂದ ತರ್ತೀರಿ ಅಂತ, ಅವರನ್ನು ಸಮಾಜ ಸೇವೆ ಅಂತ ತಂದರು. ಅದೆಲ್ಲ ಆಯಿತು. ಅದರಿಂದ ಗವರ್ನರ್ ಎಲ್ಲೆಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳ ನೇಮಕ, ಅಲ್ಲಿ ಪೊಲಿಟಿಕ್ಸ್, ವೈಸ್ ಚಾನ್ಸಲರ್ಗಳ ನೇಮಕ, ಅಲ್ಲಿ ಪೊಲಿಟಿಕ್ಸ್, ವಿಧಾನ ಪರಿಷತ್ತಿಗೆ ನಾಮಿನೇಷನ್ಸ್, ಅಲ್ಲಿ ಪೊಲಿಟಿಕ್ಸ್,
ಅವರು ಎಲ್ಲಿ ಈಗ ನೋಡಿ ನಮ್ಮ ಎಲ್ಲ ಆ್ಯಕ್ಟ್ಗಳು ಪಾಸ್ ಆಗೋದು ಅಲ್ಟಿಮೇಟ್ಲಿ ರಾಜ್ಯಪಾಲರ ಅಂಕಿತದ ಮೇಲೆ. ಭಾಳಷ್ಟು ನಮ್ಮ ಬಿಲ್ಗಳನ್ನು ಅವ್ರು ಪೆಂಡಿಂಗ್ ಹೇಳ್ತಾರೆ. ನಮ್ಮಲ್ಲಿ ಸಮಸ್ಯೆಗಳಾಗಿದೆ ಭಾಳಷ್ಟು. ಈಗ ದ್ವೇಷ ಭಾಷಣದ್ದು ಒಂದು ಸುಮಾರು ದಿನ ಪೆಂಡಿಂಗ್ ಇಟ್ಕೊಂಡ್ರು ಗವರ್ನರ್ಗಳು. ನಮ್ಮ ಕರ್ನಾಟಕದ ರಾಜ್ಯಪಾಲರು, ಈಗಿನ ರಾಜ್ಯಪಾಲರು ಭಾಳ ದೊಡ್ಡ ಕಿರಿಕಿರಿ ಮಾಡಿಲ್ಲ. ಈಗ ಕೆಲವು ಮೂಡದ ಕೇಸಲ್ಲಿ ಭಾಳ ಆಟ ಆಡಿದ್ರು. ಸಿದ್ದರಾಮಯ್ಯ ವಿಚಾರದಲ್ಲಿ ಮಾಡಿದ್ರು. ಅದೇ ಕುಮಾರಸ್ವಾಮಿ ವಿರುದ್ಧ ಕನ್ವಿಕ್ಷನ್ಗೆ ಹಂಗೆ ಇಟ್ಟರು. ಸೊ ಇದೆಲ್ಲ ನಡೀತಾ ಇದೆ. ಇದೆಲ್ಲ ಗವರ್ನರ್ ರೋಲು. ಸೊ ಪ್ರತಿ ಸರಿ ಇದು ಚರ್ಚೆ ಆಗ್ತಾ ಇದೆ. ಈಗ ತಮಿಳ್ನಾಡಿನಲ್ಲಿ ಒಂದು ಸಾದಾ ಸೀದಾ ಯಾರಿಗಾದರೂ ಗೊತ್ತಾಗುತ್ತೆ ಒಂದು ಒಂದು ಮ್ಯಾಂಡೇಟ್ ಯಾರ ಪರವಾಗಿದೆ ಅಂತ. ಇದೇ ಸಂದರ್ಭದಲ್ಲಿ ಸರ್, ತಮಿಳುನಾಡಿನ ಜನ ಏನು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಆ ಜನಾದೇಶದ ವಿರುದ್ಧ ಬಿಜೆಪಿ, ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನ ಬಳಸ್ಕೊಂಡು ಆ ಜನಾದೇಶದ ವಿರುದ್ಧ, ಅಂದರೆ TVK ಪಾರ್ಟಿಗೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮ್ಯಾಂಡೇಟ್ ಬಂದಿರುವಂಥದ್ದು, ಅಲ್ಲಿ ಬಿಜೆಪಿಗೆ ಜನ ಆಶೀರ್ವಾದ ಮಾಡ್ತಿಲ್ಲ ಅನ್ನೋ ರೀತಿಯದ್ದೇನು ವಾತಾವರಣ ಇದೆ. ಇದನ್ನೆಲ್ಲ ನೋಡಿದಾಗ ಬಿಜೆಪಿ ತಮಿಳುನಾಡಿನ ಜನದ ವಿರುದ್ಧ ಏನಾದರೂ ದ್ವೇಷ ತೀರಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಿದೆ ಅನ್ಸುತ್ತಾ ಅಂತ. ಅಫ್ಕೋರ್ಸ್ ಅದನ್ನು ಮಾಡ್ತಾ ಇದೆ. ಯಾಕೆಂದರೆ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕಾದಾಗ ಅವರಿಗೆ ಯಾವುದೇ ಸಂದರ್ಭದಲ್ಲಿ ವಿಜಯ್ ಅಧಿಕಾರಕ್ಕೆ ಬರಬಾರದಂತ ಇರ್ಬೋದು. ಆದರೆ ನನಗೆ ಅನಿಸಿದ್ದು ತಮಿಳರ ಮತದಾರರು ಅವರು ಭಾಳ ಪ್ರಜ್ಞಾವಂತ ಮತದಾರರು ಕೂಡ. ಇವರು ಈ ರೀತಿಯ ನಡವಳಿಕೆಯಿಂದ ಅವರಿಗೆ BJPಯ ಬಗೆಗಿನ ಅವರ ದ್ವೇಷ ಜಾಸ್ತಿ ಆಗ್ಬೋದು, ಏನೋ ಕಡಿಮೆ ಆಗೋದಿಲ್ಲ. ಈಗ ನೋಡಿ ವಿಜಯ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಎಲ್ಲ ಶಾಸಕರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಈ ರೀತಿ ಏನಾದರೂ ಆಗಿ ಏನಾದರೂ ಅಸೆಂಬ್ಲಿ ಡಿಸಾಲ್ವ್ ಆದರೆ ನನ್ನ ಪ್ರಕಾರ ಕಾಂಗ್ರೆಸ್ ಜೊತೆನೆ ಅವರು ಹೋದರೆ ಒಂದು 150 ಸೀಟಿಗಿಂತ ಮೇಲೆ ಬರುತ್ತೆ. ಅಂದರೆ ಜನರಿಗೆ ಆ ರೀತಿ, ಅಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ವಿಜಯ್ ಮುಖ್ಯಮಂತ್ರಿ ಅಂತ. ಸಣ್ಣ ಟೆಕ್ನಿಕಲ್ ಒಂದು ಇಶ್ಯೂ ಇಟ್ಕೊಂಡು ಈ ರೀತಿ, ಆಮೇಲೆ ವಿಜಯ್ ಮೇಲೆ ಈ ರೀತಿ ಸೇಡು ತೀರಿಸ್ಕೊಳ್ಳೋದು ಇದು ಮೊದಲ ಸಲ ಏನಲ್ಲ. ಕಂಟಿನ್ಯೂಸ್ ಆಗಿ ಯಾವಾಗ ಅವರು ಪೊಲಿಟಿಕಲ್ ಇಂಟ್ರೆಸ್ಟ್ ತೋರಿಸಿದ್ರು, ಜಯಲಲಿತನಿಂದ ಹಿಡಿದು ಸ್ಟಾಲಿನ್ನವರೆಗೆ, ಕೇಂದ್ರ ಸರ್ಕಾರದವರೆಗೆ ಎಲ್ಲದರಲ್ಲೂ ಅವರ ಮೇಲೆ ಭಾಳ ವಿಚಂಟಿಗೆ ಮಾಡಿದ್ದಾರೆ. ಅದರಿಂದ ಜನ ಈ ರೀತಿ ಮಾಡೋದ್ರಿಂದ ವಿಜಯ್ ಬಗ್ಗೆ ಸಿಂಪತಿ ಜಾಸ್ತಿ ಆಗ್ತಾ ಇದೆ ವಿನಾ, ಸಪೋಸ್ BJPಯ ತಲೆಯಲ್ಲಿ ಈ ರೀತಿ ಮಾಡಿ ನಾವು ತಮಿಳ್ನಾಡಿನಲ್ಲಿ ಒಂದು ನೆಲೆ ಕಂಡುಕೊಳ್ತೇವೆ ಅಂತ ಹೇಳಿದರೆ ಇಟ್ ಈಸ್ ದೇರ್ ಸ್ಟುಪಿಡಿಟಿ. ಅದು ಆಗೋದಿಲ್ಲ. ತಮಿಳರು ಅಷ್ಟು ಸುಲಭದಲ್ಲಿ ಕ್ಷಮಿಸೋದಿಲ್ಲ. ಅವರು ಮಾತ್ರ ಅಲ್ಲ, ನನಗೆ ಅನಿಸೋದು ಈಗ ನಿನ್ನೆಯನ್ನು ಏನು ಸರ್ಕಸ್ ನಡೀತಾ ಇದೆ, ADMK ಮತ್ತು DMK ನಡುವೆ ಮಾತುಕತೆಯಿಂದ ಸ್ಟಾಲಿನ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಉಳಿದವರು ಇನ್ವಾಲ್ವ್ ಆಗಿದ್ದಾರೆ. ಅದು ಕೂಡ ನಡೆದರೂ ಕೂಡ ಇಟ್ ವಿಲ್ ಗೋಸ್ ಎಗೇನಿಸ್ಟ್ ಸ್ಟಾಲಿನ್ ಆ್ಯಂಡ್ ADMK ಅಂತ ನನಗನಿಸೋದು. ಅಂದರೆ ಸಹಜವಾಗಿ ಏನಂದರೆ, ಸ್ಟಾಲಿನ್ನ ಮೊನ್ನೆ ಒಂದು ಒಳ್ಳೆ ಜೆಂಟ್ಲ್ಮ್ಯಾನ್ ಸ್ಟೇಟ್ಮೆಂಟ್ ಇತ್ತು. ಏನಂದರೆ 6 ತಿಂಗಳು ನಾವು ಅದರ ಸುದ್ದಿಗೆ ಹೋಗೋದಿಲ್ಲ, ಅವರು ಗೌರ್ಮೆಂಟ್ ಮಾಡಲಿ ಅಂತ ಹೇಳಿದ್ದಾರೆ. ನಾವು ಆಪೋಸಿಷನಲ್ಲಿ ಕೂರ್ತೇವೆ ಅಂತ. ಇಫ್ ಯು ಸ್ಟಿಕ್ ಟು ದ್ಯಾಟ್ ಸ್ಟೇಟ್ಮೆಂಟ್, DMK ಏನೋ ನೀವು ರೂಲ್ ಔಟ್ ಮಾಡುವಾಗಿಲ್ಲ. ನಾನು ಹೇಳ್ತೇನೆ, ಈ 3 ರಾಜ್ಯಗಳಲ್ಲಿ ಏನಾಯಿತು ಚುನಾವಣೆ, ಇದು ವೆಸ್ಟ್ ಬೆಂಗಾಲಲ್ಲಿ TMCದ ರಿವೈವಲ್ ಭಾಳ ಕಷ್ಟ ಇದೆ. ನಾನು ಹೇಳ್ತೇನೆ, ಕೇರಳದಲ್ಲಿ ಕೂಡ ಇವರು ಎಷ್ಟೇ ಮಾಡಿದ್ರು, ವಿಜಯನಿಗೆ ಇವತ್ತು 80 ವರ್ಷ, ಅವರು ಏನೇ ಮಾಡಿದ್ರು ಮತ್ತೆ, ಯಾಕೆಂದರೆ ಎಲ್ಲೆಲ್ಲಿ ಲೆಫ್ಟ್ ಪಾರ್ಟಿಗಳು ಸೋತಿದೆ ಅದರ ನಂತರ ರಿವೈವಲ್ ಕಷ್ಟ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ ಆಗಿದೆ, ತ್ರಿಪುರದಲ್ಲಿ ಆಗಿದೆ, ಮತ್ತೆ ಅವ್ರು ರಿವೈವ್ ಆಗಲಿಕ್ಕೆ ಆಗಲಿಲ್ಲ. ಆದರೆ ಇದೇ ಮಾತನ್ನು ನೀವು ತಮಿಳ್ನಾಡಿಗೆ ಹೇಳುವಂಗಿಲ್ಲ. DMK ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಮತ್ತು ಅವರಿಗೆ ಭಾಳ ದೊಡ್ಡ ಲೀಡರ್ಗಳು, ಅವರಿಗೆ ಸ್ಟಾಲಿನ್ ನಂತರ ಮಗ ಒಂದು ಲೆಗೆಸಿ ಇದೆ. ಅದರಿಂದಾಗಿ ಅದು ಮತ್ತೆ ಎದ್ದು ಬರುತ್ತೆ. ಆದರೆ ಈ ತಪ್ಪುಗಳನ್ನು ಮಾಡ್ತಾ ಹೋದರೆ, ಹೇಗಾದರೂ ಮಾಡಿ ವಿಜಯ್ ಗೌರ್ಮೆಂಟ್ ಫಾರ್ಮ್ ಆಗಿದ್ದ ಮಾಡಿ ADMK ಜೊತೆ ಅಡ್ಜಸ್ಟ್ ಮಾಡಿ ಅಧಿಕಾರ ಬಂದರೆ, ಆ ಜನ ಏನು ತಿಳ್ಕೊಂಡು ಇಟ್ ಈಸ್ ಎನದರ್ ಪೊಲಿಟಿಕಲ್ ಪಾರ್ಟಿ, ಅಧಿಕಾರಕ್ಕಾಗಿ ಬಾಯಿ ಬಿಡ್ತಾರೆ, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅಂತ ಅವ್ರು ತಿಳ್ಕೊಳ್ಬೋದು ಅಂತ ಅನಿಸ್ತಾರೆ. ಆದರೆ ರಾಜಕಾರಣಿಗಳ ಆಸೆಗೆ ಮಿತಿ ಇರುವುದಿಲ್ಲ. ಒಂದು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕಂತ ಸ್ಟಾಲಿನ್ಗಲ್ಲದಿದ್ದರೆ ಅವರು ಸುತ್ತ ಇರುವವರಿಗಿರ್ಬೋದು. ಅದೇ ರೀತಿ BJP ಕೂಡ ಇಂಥದ್ದೇನೇನಾದರೂ ಆಟ ಆಡಲಿಕ್ಕೆ ಹೋದರೆ ಡೆಫಿನೆಟ್ಲಿ ಇಟ್ ಗೋಸ್ ಎಗೇನಿಸ್ಟ್ ದೆಮ್. ತಮಿಳ್ನಾಡಿನಲ್ಲಿ ಮತ್ತೆ ಅವರು ಅಧಿಕಾರಕ್ಕೆ ಬರುವ ಕನಸುಗಳನ್ನು ಕೂಡ, ಈ 1 ಸೀಟ್ ಬಂದಿದೆ ಅಲ್ಲ, ಅದು 1 ಸೀಟನ್ನು ಬರೋದಿಲ್ಲ ಮುಂದೆ ಅವರು ಖಂಡಿತ ಬರೋದಿಲ್ಲ. ಈಗಿನ ಪ್ರಕಾರ ಗವರ್ನರ್ ಇಷ್ಟು ಆಟ ಆಡಿದ್ದಾಯಿತು, ಅವರನ್ನು ಕರೆದು ಫ್ಲೋರ್ ಟೆಸ್ಟ್, ಅಲ್ಲಿ ನೋಡಿ ಫ್ಲೋರ್ ಟೆಸ್ಟ್ನಲ್ಲಿ ಈಗಲೂ CPI, CPM, IOML, VCK ಯಾರೂ ಕೂಡ ಸಪೋರ್ಟ್ ಡಿಕ್ಲೇರ್ ಮಾಡಿಲ್ಲ. ಒಂದು ಅವಕಾಶ ಇದೆ, ಸಪೋರ್ಟ್ ಮಾಡದೇ ಇದ್ದರೆ ಸರ್ಕಾರ ಬಿದ್ದು ಹೋಗುತ್ತೆ. ಆಯ್ತಲ್ಲ, ಮುಗೀತು ಅಲ್ಲಿಗೆ. ಆ ನಂತರ ಪ್ರೆಸಿಡೆಂಟ್ ಅವಕಾಶ ಕೊಟ್ಟಿದ್ನಪ್ಪ ಅಂತ ಹೇಳ್ಕೊಳಕ್ಕಾದ್ರೂ ಇರುತ್ತಲ್ಲ, ಅದೇ ಹೇಳಿದ್ದು. ಅದನ್ನ ಅಷ್ಟಕ್ಕೆ ಯಾಕೆ ಹೇಳಬೇಕು? ಈಗ ಅವರು ಸಪೋರ್ಟ್ ಲೆಟರ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಹಾಗಾದ್ರೆ ಅವರು ಸಪೋರ್ಟ್ ಇಲ್ಲ ಅಂತ ಆಯ್ತಲ್ಲ. ಇವರು ಕೇಳ್ತಾ ಇದ್ದಾರೆ
ಸ್ವಲ್ಪ ಹೋಗಿ ನೀವು ಪ್ರೂವ್ ಮಾಡಿ ಒಂದು 10 ದಿವಸ ಕೊಡೋದು, ಬೇಕಾದ್ರೆ 10 ದಿವಸ ಬೇಡ 3 ದಿವಸ ಕೊಡಿ, 3 ದಿವಸದಲ್ಲಿ ಪ್ರೂವ್ ಮಾಡ್ಬೇಕಂತ ಹೇಳಿ, ಅದು ಅವರ ಡಿಸ್ಕ್ರಿಪ್ಷನ್. 3 ದಿವಸ ಕೊಡ್ತಾರೆ, 30 ದಿವಸವರೆಗೆ ಟೈಮ್ ಇರುತ್ತೆ, ಕೊಡ್ಬೋದು. ಕೊಟ್ಟು ಈಗ ಮಾಡ್ಬೇಕಾದ್ರೆ ರಾಜ್ಯಪಾಲರು ಬೇರೆ ಇದಕ್ಕೆಲ್ಲ ಅವಕಾಶ ಕೊಡೋದು, ಇದು ಅನಗತ್ಯವಾಗಿ ಒಂದು ಪ್ರಜಾಪ್ರಭುತ್ವದ ಅಪಹಾಸ್ಯ, ಸಂವಿಧಾನದ ಅಪಹಾಸ್ಯಗಳು ನಡೀತಾ ಇರುತ್ತೆ. ಅದನ್ನು ಮಾಡಿದರೆ ಒಂದು ಒಳ್ಳೆ ಸಂಪ್ರದಾಯ. SR ಬೊಮ್ಮಾಯಿ ಕೇಸ್ನಲ್ಲಿ ಸರ್, ನೀವು ಹೇಳ್ತಾ ಇದ್ರಿ ಆಗಲೇ, ಅದನ್ನು ಮೆನ್ಷನ್ ಮಾಡಿ ಹೇಳಿದ್ರಿ SR ಬೊಮ್ಮಾಯಿ ಕೇಸ್ ಬಗ್ಗೆ. ಆ ಕೇಸಿನ ಬಗ್ಗೆ ಇತ್ತೀಚೆಗೆ ತಮಿಳುನಾಡಿನ ಗವರ್ನರು ಒಂದು ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, TV ಚಾನಲ್ಗೆ. ಅದರಲ್ಲಿ ಅವರು ಹೇಳ್ತಾರೆ, SR ಬೊಮ್ಮಾಯಿ ಕೇಸು ಎಲ್ಲರೂ ಏನು ರೆಫರ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಆ ಕೇಸು ಬೇರೆ ಕುರಿತಾಗಿತ್ತು, ಹೊಸ ಸರ್ಕಾರ ರಚನೆ ಮಾಡೋದ್ರ ಬಗ್ಗೆ ಇರಲಿಲ್ಲ, ನನಗೆ ಮಾತ್ರ ಮೆಜಾರಿಟಿನ ಪ್ರೂವ್ ಮಾಡಲೇಬೇಕು, ಆಮೇಲೆ ಫ್ಲೋರ್ ಟೆಸ್ಟ್ಗೆ, ಅದಾದಮೇಲೆ ಸರ್ಕಾರ ರಚನೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಅದು ನೋಡಿ, ಇಂಥದ್ದೆಲ್ಲ ಇಟ್ ಡಿಪೆಂಡ್ಸ್, ಈ ಕೋರ್ಟ್ ಜಡ್ಜ್ಮೆಂಟ್ಗಳೆಲ್ಲ ಡಿಪೆಂಡ್ಸ್ ಆನ್ ಇಂಟರ್ಪ್ರಿಟೇಷನ್, ಅವರಿಗೆ ಅನುಕೂಲಕ್ಕೆ ಥರ ಮಾಡ್ತಾರೆ. ಆದರೆ SR ಬೊಮ್ಮಾಯಿ ಜಡ್ಜ್ಮೆಂಟನ್ನು ಇಲ್ಲಿಯವರೆಗೆ ಎಲ್ಲ ಸಂದರ್ಭಗಳಲ್ಲಿ ಕೋರ್ಟ್ ಮಾಡೋದು ಯಾವಾಗ ಅಂದರೆ, ಒಂದು ಮುಖ್ಯಮಂತ್ರಿಗೆ, ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಿಗೆ, ಅವನಿಗೆ ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಮೆಜಾರಿಟಿ ಇದೆಯಾ ಇಲ್ವಾ ಎನ್ನುವುದನ್ನು ಟೆಸ್ಟ್ ಮಾಡೋದು ಅಷ್ಟೇ. ಅದರಿಂದ ಅದು ಬೇಕಾದರೆ ಈಗ ಇವರು ಒಂದು ಸರ್ಕಾರ ಇರುತ್ತೆ, ಸರ್ಕಾರ ಇದ್ದಾಗ ಸಡನ್ ಅದು ಬಹುಮತ ಕಳ್ಕೊಳ್ಳುತ್ತೆ, ಆಯ್ತಾ. ಇದು ಆ ದೃಷ್ಟಿಯಿಂದ ಹೇಳ್ತಾರೆ, ಬಹುಮತ ಕಳ್ಕೊಳ್ತಾರೆ. ಅಲ್ಟಿಮೇಟ್ಲಿ ಏನಂದರೆ, ಒಂದು ಮುಖ್ಯಮಂತ್ರಿ ಅವನ ಬಹುಮತ ಕಳ್ಕೊಂಡಾಗ, ಇಲ್ಲದ್ರೆ ಬಹುಮತ ಇಲ್ಲದೇ ಇದ್ದಾಗ, ಎರಡೂ ಸಂದರ್ಭದಲ್ಲಿ ಗವರ್ನರ್ ಇಂಟರ್ವ್ಯೂನ್ ಆಗ್ತಾರೆ. ಈಗ ಒಬ್ಬ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಬಹುಮತ ಕಳ್ಕೊಂಡ ಅಂತ ತಿಳ್ಕೊಳ್ಳಿ, ಆಗ ಯಾರು ಇಂಟರ್ವ್ಯೂನ್ ಆಗಬೇಕು? ರಾಜ್ಯಪಾಲರು ಇಂಟರ್ವ್ಯೂನ್ ಆಗಬೇಕು. ಇಲ್ಲದ್ರೆ ಹೊಸ ಸರ್ಕಾರ ರಚನೆ ಬಂದಾಗ ಅವನು ಬಹುಮತ ಪಡೀಲಿಕ್ಕೆ ಹೋಗ್ತಾ ಇದ್ದಾನೆ, ಆಗ ಯಾರು ಇಂಟರ್ವ್ಯೂನ್ ಮಾಡಬೇಕು? ರಾಜ್ಯಪಾಲ. ಸರ್ಕಾರಿಯ ಕಮಿಷನ್ ಇರ್ಬೋದು, ಇಲ್ಲದ್ರೆ SR ಬೊಮ್ಮಾಯಿ ಜಡ್ಜ್ಮೆಂಟ್ ಇರ್ಬೋದು, ಇದು ಎರಡೂ ಅದನ್ನೇ ಹೇಳುತ್ತೆ. ಬಹುಮತದ ಸಾಬೀತು ಮಾಡೋ ಪ್ರಶ್ನೆ ಬರುತ್ತೆ ಅಷ್ಟೇ. ಅದರಿಂದ ಬೊಮ್ಮಾಯಿ ಜಡ್ಜ್ಮೆಂಟ್ ಅದಕ್ಕೆ ಮಾತ್ರ ಸಂಬಂಧಿಸಿದ್ದು, ಇದಕ್ಕೆ ಮಾತ್ರ ಸಂಬಂಧಿಸಿದ್ದು ಅಂದರೆ ಅದೊಂದು ಮೊಂಡುವಾದ. ಅದು ಇಲ್ಲ. ಇಲ್ಲಿಯವರೆಗೆ ನೀವು ಯಾವುದೇ ಕೇಸಲ್ಲಿ ಬೊಮ್ಮಾಯಿ ಜಡ್ಜ್ಮೆಂಟನ್ನು ರೆಫರ್ ಮಾಡಿದಾಗ ಈ ರೀತಿಯ ಅದಕ್ಕೆ ಇಂಟರ್ಪ್ರಿಟೇಷನ್ ಯಾರೂ ಕೊಟ್ಟಿಲ್ಲ. ಇವರು ಹೊಸದಾಗಿ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ದಾರೆ. ಆದರೆ ಅವರು ಒಂದು ಹೇಳ್ತಾ ಇದ್ರದ್ದು ಅವ್ರು ಹೇಳ್ತಾ ಇದ್ರು ಏನಂದರೆ, ಅವರು ಪ್ರೀಪೋಲ್ ಅಲಯನ್ಸ್ ಇರಲಿಲ್ಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ದಾಗ ಅವರು ಇನ್ನೊಂದು ಅಲಯನ್ಸಲ್ಲಿದ್ದ ಕಾಂಗ್ರೆಸ್ಸನ್ನು ಒಟ್ಟುಗೂಡಿ ಬಂದರು. ಅದು ಆಗಿದ್ದರೆ ಅದು ಪೋಸ್ಟ್ ಪೋಲ್ ಅಲಯನ್ಸ್ ಆಗುತ್ತೆ. ಪೋಸ್ಟ್ ಪೋಲ್ ಅಲಯನ್ಸ್ ಆಗಬೇಕಾದ್ರೆ ನಮಗೆ ಆ ಪಾರ್ಟಿ ಜೊತೆಗೆ ಬೇರೆ ಪಾರ್ಟಿ ಏನು ಬರೀ 5ಕ್ಕೆ ಆಗೋದಿಲ್ಲಲ್ಲ, ಬೇರೆಯವರದ್ದು ಪೋಸ್ಟ್ ಪೋಲ್ ಅಲಯನ್ಸ್ನ ಮೆಜಾರಿಟಿ ಅಂತ ನಾನು ಪ್ರೂವ್ ಮಾಡಿದರೆ ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೆಡ್ ಕೌಂಟ್ ಕೇಳ್ತಾ ಇಲ್ಲ ಅವರು. ಅದು ಸೊ ಈಗ 2 ಆಪ್ಷನ್ ಇದೆ. ವಿಜಯ್ ಮುಂದೆ ಕೂಡ ಒಂದು ಆಪ್ಷನ್ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅವ್ರು ಕ್ಲೈಮ್ ಮಾಡ್ಬೋದು. ಅದೇ ಸಿಂಗಲ್ ಲಾರ್ಜ್. ಆದರೆ ಅದ್ರ ಜೊತೆಗೇನೆ ಇವರು ಅದನ್ನೊಂದು ಕಾಂಗ್ರೆಸ್ ಇದ್ದು ಇನ್ನೊಂದು ಅಲಯನ್ಸಲ್ಲಿ ಇದ್ದನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಕೊಟ್ಟಿದ್ರಲ್ಲ, ಅದು ಸರಿಯಲ್ಲ ಅಂತ ಅವರದ್ದೊಂದು ಆರ್ಗ್ಯುಮೆಂಟ್ ಇದೆ. ಅದೇ ಆಯ್ತಪ್ಪ, ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತಲೇ ಕೌಂಟ್ ಮಾಡ್ಬೋದು. ಗವರ್ನರ್ ಸೇನ್ ಆಗಿ ಅವ್ನು ಡಿಸಿಷನ್ ತಗೊಂಡು ಸಿಂಗಲ್ ಆಯ್ತಪ್ಪ. ಪೋಸ್ಟ್ ಪೋಲ್ ಅಲಯನ್ಸ್ ಅಂತ ಆದರೆ ವಿಜಯ್ ಮೇಲೆ ಇದೆ, ಅದು ಅವರು ಮಾಡ್ಬೋದು. ಈಗ CPI CPM ಮೀನಾಮೇಷ ಯಾಕೆ ಎಣಿಸ್ಬೇಕು? ಈ ಕಡೆಯಿಂದಲೂ ಒಂದು ಸಮಸ್ಯೆ ಇದೆ. ಜನರಿಗೆ ಸರ್ವ್ ಮಾಡಿ. ಈಗ ನಿಮ್ಮ ಉದ್ದೇಶ ಏನಪ್ಪ? ಅಂತಿಮವಾಗಿ BJPಯನ್ನ ನೀವು ಅಧಿಕಾರದಿಂದ BJP ಮತ್ತು ಅದರ ಪ್ರಾಕ್ಸಿ ಪಾರ್ಟಿಗಳನ್ನು NDA ಅಂತ ತಿಳ್ಕೊಳ್ಳಿ, ಅದನ್ನು ಅಧಿಕಾರಕ್ಕೆ ಬರೋದಕ್ಕೆ ತಡೆಯೋದು ನಿಮ್ಮ ಉದ್ದೇಶ. ಅವರಿಗೆ ಸ್ಟಾಲಿನ್ನ ಗ್ರೂಪ್ನ ಉದ್ದೇಶನೂ ಅದೇ, ವಿಜಯನ ಗ್ರೂಪ್ನ ಉದ್ದೇಶನೂ ಅದೇ, ಕಾಂಗ್ರೆಸ್ಸಿನ ಉದ್ದೇಶ ಅದೇ, ಎಲ್ಲರ ಉದ್ದೇಶ ಈ 2 ಸ್ಟಾಲಿನ್ ಅಲಯನ್ಸ್ ಮತ್ತು ಇದೆ. ಹಾಗಿದ್ದಾಗ ಈಗ DMKಗೆ ಬರಲಿಕ್ಕೆ ಆಗೋದಿಲ್ಲ, ಫೈನ್ ಅಪ್ಪ. ಉಳಿದವರು ಬಂದು ಅವರೇನು ಅವರೊಂದು ಅಲಯನ್ಸಲ್ಲಿ ಇರೋದು, ಅವರ ಪಕ್ಷದ ಮುಖ್ಯಸ್ಥ ಸ್ಟಾಲಿನ್ ಅಲ್ಲ. CPI ಆಗಲಿ CPM ಆಗಲಿ IOML ಆಗಲಿ ಅವರ ಪಕ್ಷದ ಮುಖ್ಯಸ್ಥ ಸ್ಟಾಲಿನ್ ಅಲ್ಲ, ಮೈತ್ರಿಯ ಮುಖ್ಯಸ್ಥ ಅಷ್ಟೇ ಆ ಕೂಟದ್ದು. ಅದರಿಂದಾಗಿ ಅವರು ಈ ಕಾಂಗ್ರೆಸ್ ಬಂದಿದ್ದಿಲ್ವಾ, ಅದೇ ರೀತಿ ಅವ್ರು ಲೆಟರ್ ಕೊಟ್ಟು ಬಿಟ್ರೆ ಈಗಲೇ ಅದು ಸಾಲ್ವ್ ಆಗುತ್ತೆ. ಈ ಕಡೆಯಿಂದಲೂ ಒಂದು ಸಮಸ್ಯೆ ಇದೆ. ಇವರು ಯಾಕೆ ಮೀನಾಮೇಷ ಎಣಿಸ್ಬೇಕು? ಯಾಕೆ ಈಗ ಅವರು ಆ ರೀತಿಯ ಒಂದು ಕ್ರೈಸಿಸನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡುವಾಗ ಇವರು ಕೂಡ ಅದಕ್ಕೆ ಅವಕಾಶ ಕೊಡಬಾರದು. CPI ಇಲ್ಲದ್ರೆ ಡಿಕ್ಲೇರ್ ಮಾಡಬೇಕು. ಈಗ ನಾವು ಈಗ ADMK ನಾವು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರು ಬೇರೆ ಒಂದು ಅಲಯನ್ಸಲ್ಲಿದ್ದಾರೆ. ಇವರು ಕೂಡ ಒಂದು ಗವರ್ನರ್ದು ಮಾತ್ರ ಸಮಸ್ಯೆ ಅಲ್ಲ. ಈಗ ನನ್ನ ಪ್ರಕಾರ ಗವರ್ನರ್ ಮಾತ್ರ ಸಮಸ್ಯೆ ಇಲ್ಲ. DMK ಅಂತ ಹೇಳಿದೆ ನಾವು ವಿರೋಧ ಪಕ್ಷವಾಗಿ ಕೂರ್ತೇವೆ ಅಂತ. ಅದರಲ್ಲಿರೋ ಉಳಿದ ಪಾರ್ಟಿಗಳು ಒಂದು ಲೆಟರ್ ಕೊಟ್ಟು ವಿಜಯ್ ಕೊಟ್ಟು ಬಿಟ್ಟರೆ, ಅವರು ಗವರ್ನರ್ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದನ್ನು ಇವರು ಮಾಡ್ಬೋದು. ಅದನ್ನ ಯಾಕೆ ಮಾಡ್ತಾ ಇಲ್ಲ ಇವರು?
ಸೊ ಈ ಕ್ರೈಸಿಸ್ಗೆ ಕೇವಲ ಗವರ್ನರನ್ನೇ ದೂರಿ ಏನು ಪ್ರಯೋಜನ ಇಲ್ಲ. ಅವರು ಆ ರೀತಿಯ ಮಿಸ್ಚಿಪ್ಪನ್ನು ಮಾಡುವಾಗ ಇವರು ಅಷ್ಟೇ. ಈಗ ಕಾಂಗ್ರೆಸ್ ಸರಿಯೋ ತಪ್ಪೋ ಟೀಕೆಗಳು ಬರ್ತಾ ಇದೆ, ಅವರು ಡಿಚ್ ಮಾಡಬಾರದಿತ್ತು, ಹಂಗೆ ಮಾಡಬಾರದು, ಹಿಂಗೆ ಮಾಡಬಾರದು ಚರ್ಚೆ, ಅದು ಇನ್ನೊಂದು ಚರ್ಚೆ. ಅವರು ಹೋಗಿ ಲೆಟ್ರ್ ಕೊಟ್ಟು ಬಿಟ್ಟಿದ್ದಾರಪ್ಪ. ಅದೇ ರೀತಿ ಉಳಿದ ಕನಿಷ್ಠ 8 ಮಂದಿ ಇದ್ದಾರೆ ಏನು ಇವರು, ಅವರು 8 ಮಂದಿ ಹೋಗಿ ಕೊಟ್ಟರೆ ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 8, 5, 13, 13 ಹೇಳಿ ಆಯಿತು, 120 ಆಯಿತು, ನಾಳೆ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ಈ ಸಮಸ್ಯೆನೇ ಇಲ್ಲ. ನೀವು ಗವರ್ನರ್ ಆ ರೀತಿ ಮಾಡೋ ಇವ್ರು ಮಾಡ್ಬೋದಲ್ಲ, ಇವ್ರು ಯಾಕೆ ಮಾಡ್ತಾ ಇಲ್ಲ? ಇದು ಒಂದು ಸಮಸ್ಯೆ ಇದೆ. ಅದರಿಂದ ಗವರ್ನರ್ ಅವ್ರಿಗೆ ಅವಕಾಶ ಕೊಡಬೇಕು. ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಗವರ್ನರ್ ಅವಕಾಶ ಕೊಡಬೇಕು, ಫ್ಲೋರ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಕು. ಇಲ್ಲದಿದ್ದರೆ ವಿಜಯ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಅವರ ಸಪೋರ್ಟಿಂಗ್ ಲೆಟರನ್ನು ವಿಜಯ್ಗೆ ಕೊಡಬೇಕು, ಅವ್ರು ಕೊಂಡು ಹೋಗಿ ಗವರ್ನರ್ ಕೊಡಬೇಕು. ಇದು ಎರಡಾದರೆ ಅದು ಸಾಲ್ವ್ ಆಗುತ್ತೆ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತು ತಮಿಳುನಾಡಿನ ರಾಜಕೀಯ ಬಿಕ್ಕಟ್ಟಿನ ಕುರಿತಾಗಿ ಮಾತನಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.